ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಧನ್ಯವಾದ. ಎಲ್ಲ ಫಾಲೋ ಮಾಡಕ್ಕಾಯ್ತಾ? ನೈಸ್. ಹೌ ಯು ಫೆಲ್ಟ್? ಚೆನ್ನಾಯ್ತು. ಈ ಡೈಲಿ ಯಾವಾಗಲೂ ಕ್ಲೋಸ್ ಸ್ಪೇಸ್ ಅಲ್ಲಿ ಮಾಡ್ತಾ ಇದೀವಿ, ಇವತ್ತು ಓಪನ್ ಸ್ಪೇಸ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಒಂದ್ ಸ್ವಲ್ಪ ನೊಣಗಳೆಲ್ಲ ಬರ್ತಾ ಇತ್ತು ಶವಾಸಲ್ಲಿ ಎಲ್ಲ ಹಿಂಗೆ ಹಿಂಗೆ ಯಾವಾಗ ಮುಗಿಸ್ತಾರಪ್ಪ ಅನ್ಸ್ತಾ ಇತ್ತು. ಅರ್ಥ ಆಗುತ್ತೆ ಎಲ್ಲ ಹಿಂಗೆ 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 ಹ್ಯಾಪನ್ಸ್. ಎಲ್ಲ ಒಂದೊಂದು ಪ್ರೋಸ್ ಕಾನ್ಸ್ ಎಲ್ಲ ಇರುತ್ತೆ. ನಾವು ಏನೋ ಕ್ಲೋಸ್ ಸ್ಪೇಸ್ ಅಲ್ಲಿ ಮಾಡಿದಾಗ ಅವಾಗೊಂದು ಕೆಲವೊಂದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಹಿಂಗ್ ಹೊರಗಡೆ ಮಾಡಿದಾಗಲೂ ಕೆಲವೊಂದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಲೈಫ್ ಹೆಂಗೆ ಪ್ಲಸ್ ಮೈನಸ್ ಎಲ್ಲಾನು ಇರುತ್ತೆ, ಎಲ್ಲಾನು ಅಳವಡಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಎಲ್ಲ ಒಂದು 1/4 ಗಂಟೆ ತಳ್ಳು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬಂದು ನಿಂತಿದ್ದೀನಿ. ಸೊ ಓಕೆ, ಈಗ ಜಸ್ಟ್ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಸಾಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಇನ್ನು ಏನಾದ್ರು ಆಡ್ ಮಾಡ್ಕೊಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ? ಸರ್ 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 ಅಲ್ಲ ಸುಮ್ಮನೆ ಕೇಳಿದೆ. ಓಕೆ, ಫುಡ್ ಅಲ್ಲಿ ಏನೇನ್ ಆಡ್ ಮಾಡ್ಕೊಳ್ಬೇಕು? ಫುಡ್ ಹೇಗಿರ್ಬೇಕು, ಏನೇನ್ ತಿನ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ? ಚಂದ್ರ ಹೇಳಿ, ಲೆಕ್ಕ ಹಾಕ್ತಾ ಇದ್ದೀರಾ ಏನೇನಂತ? ಫ್ರೂಟ್ಸ್ ಆಡ್ ಮಾಡಿರ್ಬೇಕು, ಆಮೇಲೆ ಇನ್ನೇನ್ ಆಡ್ ಮಾಡ್ಕೋಬೇಕು, ಇನ್ನೇನ್ ಬಿಡ್ಬೇಕು ಸರ್? ಓಕೆ, ಕಾರ್ಬೋಹೈಡ್ರೇಟ್ಸ್, ಫೈಬರ್. ಸರ್ ನಮ್ದೆಲ್ಲ ಈ ಕಡೆ ಕನ್ನಡ ಮೀಡಿಯಂ, ನಮ್ಗೆಲ್ಲ ಗೊತ್ತಾಗಲ್ಲ ಸರ್. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನು, ವಿಟಮಿನು, ಹಣ್ಣು ತರಕಾರಿ ಆಡ್ ಮಾಡ್ಕೊಳ್ಬೇಕು. ಒಂದ್ ಸ್ವಲ್ಪ ಏನು ಪ್ರೋಟೀನ್. ಓಕೆ, ಓಕೆ. ಹಣ್ಣು ತರಕಾರಿ, ಫೈಬರ್ ಕಂಟೆಂಟ್ಸ್ ಎಲ್ಲ ಆಡ್ ಮಾಡಿರ್ಬೇಕು. ಮತ್ತೆ ಮೈದಾ ಅದು ಇದೆಲ್ಲ, ಮೈದಾ ಸಕ್ಕರೆ ಎಲ್ಲ ಕಡಿಮೆ ಮಾಡ್ಬೇಕು. ಇದೆಲ್ಲ ಗೊತ್ತಿರೋದೇನೆ ಅಲ್ವಾ? ಬಟ್ ಅಡಾಪ್ಟ್ ಮಾಡ್ಕೊಳ್ಳಲ್ಲ ಅಷ್ಟೇ. ಇಂಪ್ಲಿಮೆಂಟೇಶನ್ ಫೇಲ್ ಆಗ್ತಾ ಇರ್ತೀವಿ. ಎಲ್ಲ ಗೊತ್ತು, ಯಾವ್ ತಿನ್ಬೇಕು ಯಾವ್ ತಿನ್ಬಾರ್ದು ಅಂತ, ಅಡಾಪ್ಟ್ ಮಾಡ್ಕೊಳ್ಳಲ್ಲ. ನಾನು ಇಷ್ಟ ದಿನ ಎಲ್ಲ ಹೇಳ್ತಾ ಇದ್ದೆ ಹೆಂಗ್ ತಿನ್ಬೇಕು, ಏನೇನ್ ತಿನ್ಬೇಕು ಎಲ್ಲಾನು ಹೇಳ್ತಾ ಇದೆ. ಆಮೇಲೆ ಮೊನ್ನೆ ಒಂದು ಯಾವ್ದೋ ಬುಕ್ ಓದ್ತಾ ಇದೆ, ಅದ್ರೊಂದು ರಿಸರ್ಚ್ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ, ರಷ್ಯನ್ ಸೈಕಾಲಜಿಸ್ಟ್ ಒಬ್ರು ಎಕ್ಸ್ಪೆರಿಮೆಂಟ್ ಮಾಡಿರೋದು. ಅವ್ರನ್ನ ಬೆಕ್ಕಿಗೆ ಊಟ ಕೊಡ್ತಾರೆ ಫಸ್ಟ್. ಆ ಬೆಕ್ಕು ಊಟ ತಿಂತಾ ಇರುತ್ತೆ. ಆ ರೂಮಲ್ಲಿ ಬೆಕ್ಕಿಟ್ಟಿರ್ತಾರಲ್ಲ, ಅದ್ರ ವಿಂಡೋನಲ್ಲಿ ಒಂದು ನಾಯಿ ತಗೊಂಡ್ಬಂದು ಅದ್ರಲ್ಲಿ ಬೊಗಳಿಸ್ಬಿಡ್ತಾರೆ ಒಂದ್ 2-3 ಸರಿ. ಅದು ಆಮೇಲೆ ಅದು ಊಟ ತಿಂತಾ ಇರುತ್ತಲ್ಲ, ಅದು ಫುಲ್ ಅದ್ರದ್ದು ಏನೋ ಎಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತಾ ಇರ್ತಾರೆ. ಆ ಡೈಜೆಸ್ಟಿವ್ ಜ್ಯೂಸ್ ಎಷ್ಟು ಸೆಕ್ರೀಟ್ ಆಗ್ತಾ ಇದೆ, ಅದ್ ಬ್ರೆತ್ ರೇಟ್ ಎಷ್ಟಿದೆ, ಹಾರ್ಟ್ ರೇಟ್ ಎಷ್ಟಿದೆ, ಬ್ರೆತ್ ಎಷ್ಟು ಹೋಗ್ತಾ ಇದೆ, ಎಲ್ಲಾನು ಸಹ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಒಂದ್ಸ ನಾಯಿನ ಅದ್ ನೋಡ್ತಲ್ಲ, ನಾಯಿ ಬೊಗಳಿದ್ ನೋಡಿದ ತಕ್ಷಣ ಆ ಡೈಜೆಸ್ಟ್ ಏನು ಜ್ಯೂಸಸ್ ಎಲ್ಲ ಏನ್ ಸೆಕ್ರೀಟ್ ಆಗ್ತದೆ ಅದು ಫುಲ್ ಹಂಗೆ ಡಿಪ್ಲೀಟ್ ಆಗೋಯ್ತಂತೆ. ಆ ಡೈಜೆಷನ್ ಆಗುವಂತಹ ಸಾಮರ್ಥ್ಯ ಇರುವಂತಹ ಏನೇನು ನಮ್ಗೆಲ್ಲ ಕೆಲವೊಂದೆಲ್ಲ ಎನ್ಸೈಮ್ಸ್, ಏನು ಕೆಲವೊಂದು ಕೆಮಿಕಲ್ಸ್ ಎಲ್ಲ ಸೆಕ್ರೀಟ್ ಆಗ್ಬೇಕಲ್ಲ, ಅದ್ರಲ್ಲಿ ಫುಲ್ ಹಂಗೆ ಡ್ರಾಪ್ ಆಗೋಗ್ಬಿಡ್ತಂತೆ. ಅದನ್ನ ಅವ್ರ ರಿಸರ್ಚ್ ಅವರು ಕನ್ಕ್ಲೂಷನ್ ಏನ್ ಮಾಡ್ತಂದ್ರೆ, ಯಾವಾಗ ನಿಮ್ಗೆ ಏನಾದ್ರು ಆಂಕ್ಷಿಯಸ್, ಭಯ, ಆಂಗ್ಸೈಟಿ ಹಿಂಗೆಲ್ಲ ಆಗ್ತಾ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ ಡೈಜೆಷನ್ ಮೇಲೆ ಡಿಪೆಂಡ್ ಏನೋ ಇಂಪ್ಯಾಕ್ಟ್ ಮಾಡುತ್ತೆ. ಅದು ಡೈಜೆಷನ್ ನ ಡ್ರಾಪ್ ಮಾಡೋದಕ್ಕೆ ನಮ್ಗೆ ಲೀಡ್ ಮಾಡುತ್ತೆ ಅಂತ. ನೀವ್ ಎಷ್ಟೇ ಚೆನ್ನಾಗಿ ಫುಡ್ ತಿನ್ನಿ, ಎಷ್ಟೇ ಕಾರ್ಬೋಹೈಡ್ರೇಟ್ಸ್ ತಿನ್ನಿ, ಎಷ್ಟೇ ಫೈಬರ್ ತಿನ್ನಿ, ಎಷ್ಟೇ ಪ್ರೋಟೀನ್ ತಿನ್ನಿ, ನಾವ್ ತಿನ್ಬೇಕಂದ್ರೆ ನಮ್ ಮೆಂಟಲ್ ಸ್ಟೇಟು ಅಷ್ಟೇ ಮುಖ್ಯ ಆಗಿರುತ್ತೆ. ನಾವ್ ಏನಾದ್ರು ಅಜಿಟೇಷನ್, ದುಃಖ, ಅದಕ್ಕೆ ಅವಾಗೆಲ್ಲ ಹೇಳೋರು ನೆಮ್ಮದಿಯಾಗಿ ಊಟ ಮಾಡಕ್ ಬಿಡು ಅನ್ನೋರು. ಸೊ ಊಟ ಮಾಡ್ಬೇಕಂದ್ರೆ ಅವ್ರಿಗೆ ಯಾವ್ದು ಏನು ಬೈಬಾರ್ದು, ಏನೋ ಅವ್ರಿಗೆ ಆದಷ್ಟು ನೆಮ್ಮದಿಯಾಗಿ ಊಟ ಮಾಡಕ್ ಬಿಡ್ಬೇಕು ಅಂತ. ಊಟ ಮಾಡಾದ್ಮೇಲೆ ಏನಾದ್ರು ಡಿಸ್ಕಸ್ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತ. ಅಂಡ್ ನಮ್ಮ ಎಮೋಷನ್ಸ್ ಎಲ್ಲ ಈಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಇರ್ಬೇಕು ಅಂತ. ಹಂಗಂತ ಮಾತಾಡ್ಕೊಂಡು ಏನೋ ಹಾಸ್ಯ ಮಾಡ್ಕೊಂಡು ಇರ್ಬೇಕು ಅಂತಾನೂ ಅಲ್ಲ. ನಿಮ್ ಮೈಂಡ್ ಯಾವ್ದಷ್ಟು ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿರ್ಬೇಕು ಅಂತ. ತುಂಬಾ ಯಾವುದೇ ಅತಿರೇಕದ ಎಮೋಷನ್ಸ್ ಇರಬಾರ್ದು ಅಂತ. ನಾವು ಊಟ ಮಾಡ್ಬೇಕಂದ್ರೆ, ಮತ್ತೆ ನಾವು ಊಟ ಮಾಡ್ತಾ ಇರ್ತೀವಲ್ಲ, ಆ ಊಟದ್ದು ಇಂಪ್ಯಾಕ್ಟ್ ನಮ್ ದೇಹದ ಮೇಲೆ ಹಂಗೆ ಇರ್ಬೇಕು ಅಂತ. ನಮ್ಗೆ ಡ್ರೌಸಿನೆಸ್ ಬರಬಾರ್ದು, ಅಥವಾ ತುಂಬಾ ಹೈಪರ್ ಆಕ್ಟಿವ್ ಆಗಬಾರ್ದು. ಸೊ ಕಾಮ್ ಆಗಿ, ಅದಕ್ಕೆ ಸಾತ್ವಿಕ್ ಫುಡ್ ಅಂತ ಹೇಳೋದು. ಯಾವ್ದು ಅದ್ರಲ್ಲೂ ಸಹ ಸಾತ್ವಿಕ್ ಫುಡ್ ಅಂದ್ರೆ ಬೇಸಿಕ್ ಪ್ರಿನ್ಸಿಪಲ್ ಏನಂದ್ರೆ ಫ್ರೆಶ್ ಫುಡ್. ಸೊ ಸಾತ್ವಿಕ್ ಅಂದ್ರೆ ನಿಮ್ಮ ಏನೋ ಒಂದ್ ಯಾಮ ಅಂತ ಹೇಳಿ, 3 ಗಂಟೆಗಳಿಗೆ ಒಂದ್ ಯಾಮ ಅಂತ ಹೇಳ್ತೀವಿ. ನಾವ್ ಏನಾದ್ರು ಊಟವನ್ನ ನಾವು ರೆಡಿ ಮಾಡ್ತು ಅಂದ್ರೆ ವಿತಿನ್ 3 hours ಒಳಗೆ ಕನ್ಸ್ಯೂಮ್ ಮಾಡ್ಬೇಕು ಅಂತ ಹೇಳ್ತೀವಿ. ಅದು ಸಾತ್ವಿಕ್ ಫುಡ್ ಅಂತ ಹೇಳ್ತೀವಿ. ಮತ್ತೆ ಯಾವ್ದ್ರಲ್ಲಿ ಅತಿಯಾದ ಹುಳಿ, ಉಪ್ಪು, ಖಾರ, ಅತಿಯಾದ ರುಚಿ ಇರೋದಿಲ್ಲ, ಒಂದು ಈಕ್ವಿಲಿಬ್ರಿಯಂ ಸ್ಟೇಟ್ ಇರುತ್ತೆ, ಅದನ್ನ ಸಾತ್ವಿಕ್ ಫುಡ್ ಅಂತ. ಅದು ನಮ್ಗೆ ಏನ್ ಮಾಡುತ್ತೆ, ನಮ್ಮ ಮೈಂಡ್ ನ ಅಗ್ರೆಸಿವ್ ಮಾಡೋದಾಗ್ಲಿ ಅಥವಾ ತುಂಬಾ ಡ್ರೌಸಿನೆಸ್ ಎಲ್ಲ ಮಾಡೋದಿಲ್ಲ, ಅಲರ್ಟ್ ಆಗಿರುತ್ತೆ ಅಂತ ಹೇಳೋದು. ನಾವು ಊಟ ಮಾಡ್ಬೇಕಂದ್ರೆ ನಾವ್ ಏನ್ ತಿಂತೀವಿ ಅನ್ನೋ ಜೊತೆಗೆ ನಮ್ ಮೆಂಟಲ್ ಕಂಡೀಷನ್ ಹೆಂಗಿದೆ ಅನ್ನೋದನ್ನು ಸಹ ಅಷ್ಟೇ ಮುಖ್ಯ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಬಿ ದ ಪ್ರೆಸೆಂಟ್, ನಾವು ಪ್ರೆಸೆನ್ಸ್ ಅಲ್ಲಿ ಇದ್ದು
ಊಟ ಮಾಡ್ಬೇಕು, ಏನೇನೋ ಥಿಂಕ್ ಮಾಡ್ಕೊಂಡೆಲ್ಲ ಊಟ ಮಾಡಬಾರ್ದು ಅಂತ ಹೇಳುವಂಥದ್ದು. ಸೊ ನೆಕ್ಸ್ಟ್ ಇದೊಂದು ಅಡಾಪ್ಟ್ ಮಾಡ್ಕೊಳ್ಳೋಣ ಈ ಯೋಗ ಡೇನಲ್ಲಿ. ಸೊ ಊಟ ಮಾಡ್ಬೇಕಂದ್ರೆ ಯಾವ್ದು ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡೋದನ್ನ ಏನು ಇಟ್ಕೊಳ್ಳೋದು ಬೇಡ. ಸೊ ಆ ಊಟಕ್ಕೆ ಅಂದ್ರೆ 100% ಸೊ ಕಂಪ್ಲೀಟ್ ಊಟಕ್ಕೆ ಕೊಡಬೇಕು. ಅದು ಮಲ್ಟಿ ಟಾಸ್ಕಿಂಗ್ ಮಾಡುವಂತ ಕೆಲಸ ಅಲ್ಲ. ಸೊ ಮೊಬೈಲ್ ನೋಡ್ಕೊಂಡ್ ಮಾಡ್ತೀನಿ ಅಥವಾ ಇನ್ನೇನೋ ಟಿವಿ ನೋಡ್ಕೊಂಡ್ ಮಾಡ್ತೀನಿ, ಆ ಟಿವಿಲಿ ಏನಾದ್ರು ಒಂಚೂರು ಏನಾದ್ರು ಏನು ನಮ್ಮ ಮೈಂಡ್ ಡಿಸ್ಟರ್ಬ್ ಆಗೋದು ಏನಾದ್ರು ಬಂತು ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ನಮ್ಮ ಡೈಜೆಷನ್ ಸಿಸ್ಟಮ್ ಮೇಲೆ ಬೀಳ್ತಾ ಇರುತ್ತೆ, ಅಷ್ಟು ಅಡ್ವರ್ಸ್ ಎಫೆಕ್ಟ್ ಕೊಡ್ತಾ ಇರುತ್ತೆ. ಸೊ ಅದಕ್ಕೆ ಊಟ ಮಾಡ್ಬೇಕಂದ್ರೆ ಆದಷ್ಟು ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಇದ್ದು ಊಟ ಮಾಡೋಣ. ಮತ್ ಯೋಗನೇ ಹೇಳೋದೇನಪ್ಪ ಅಂದ್ರೆ ಈ ಶುಡ್ ಬಿ ವಿತ್ ದ ಪ್ರೆಸೆನ್ಸ್ ಅಂತ. ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತೀವಿ. ಸ್ಕಿಲ್ ಇನ್ ಆಕ್ಷನ್ ಆರ್ ಡೆಕ್ಸ್ಟ್ರೇಟ್ ಇನ್ ಆಕ್ಷನ್ ಇಸ್ ಯೋಗ ಅಂತ ಹೇಳ್ತೀವಿ. ಅಂದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ನೀವು ಏನನ್ನ ಮಾಡ್ತಾ ಇರೋ ಅದ್ರ ಕಡೆ ನೀವು 100% ಕೊಡುವುದನ್ನೇ ಯೋಗ ಅಂತ ಹೇಳುವಂತದ್ದು ಅಂತ. ಡೆಕ್ಸ್ಟ್ರೇಟಿ ಅಂದ್ರೆ ಇದು 2 ಫೇಸ್ ಮೀನಿಂಗ್. ಬಂದು ನೀವು ಸಂಪೂರ್ಣ 100% ಆ ಕೆಲಸದ ಕಡೆ ಕೊಡಬೇಕು. ಇನ್ ದ ಸೇಮ್ ಟೈಮ್ ನೀವು ರಿಲ್ಯಾಕ್ಸ್ಡ್ ಆಗು ಇರಬೇಕು ಅಂತ. ಒಂದ್ಸರಿ ತುಂಬಾ ಹೈಪರ್ ಕಾನ್ಶಿಯಸ್ ಆಗ್ಬಿಡ್ತೀವಿ, ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಬಟ್ ಅಷ್ಟು ಫ್ರಸ್ಟ್ರೇಷನ್ ಇದ್ದು ಅದನ್ನು ಸಹ ನಿಮ್ಗೆ ಯೋಗ ಅಂತ ಹೇಳೋದಿಲ್ಲ. ನೀವು ಒಂದ್ ಕಡೆ ನಿಮ್ಮ ಗಮನ ಪ್ರಸ್ತುತ ಏನ್ ಮಾಡ್ತಿರೋ ಕಡೆ ಗಮನ ಇರಬೇಕು. ಇವಾಗ ಯೋಗನೇ ನಾವು ಮಾಡ್ತಾ ಫುಲ್ ಹಿಂಸೆ ಪಟ್ಕೊಂಡೆಲ್ಲ ಎಂಜಾಯ್ ಮಾಡ್ಕೊಂಡು ಇಷ್ಟು ಮಾಡಕ್ಕಾಗಿಲ್ಲ ಅಂದ್ರೆ ಇಷ್ಟೇ ಮಾಡಿದ್ರು ಪರವಾಗಿಲ್ಲ. ಯು ಶುಡ್ ಫೀಲ್ ಎಂಜಾಯ್ ಆ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಮಾಡ್ಬೇಕು ಅನ್ನೋದು, ಅದನ್ನೇ ಯೋಗ ಅಂತ ಹೇಳುವಂತದ್ದು. ಸೊ ಇದೊಂದು ಆಡ್ ಮಾಡ್ಕೊಳ್ಳೋಣ, ಆದಷ್ಟು ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಇರೋಕೆ ಟ್ರೈ ಮಾಡೋಣ. ಹಾಗಂದ್ರೆ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಮತ್ತೆ ಇದೆಲ್ಲ ಏನಪ್ಪಾ ಅಂದ್ರೆ ನಮ್ದು 2-3 ಡೈಮೆನ್ಷನ್ ಇದೆ. ಪ್ರೆಸೆಂಟ್ ಅಲ್ಲಿ ನಾವು ಬರೀ ಪ್ರೆಸೆಂಟ್ ಅಲ್ಲಿ ಇದ್ಬಿಟ್ಟು ಆಮೇಲೆ ಹಿಂದಿಂದ ಮುಂದಿಂದೆಲ್ಲ ಏನು ಬಿಟ್ಬಿಡೋದು ಇಲ್ಲ. ಹಿಂದಿನ ಲರ್ನಿಂಗ್ಸ್ ಇರಬೇಕು, ಮುಂದೆ ಒಂದಷ್ಟು ನಮ್ಮ ಫ್ಯೂಚರ್ ಪ್ರೊಜೆಕ್ಷನ್ಸ್ ಇರಬೇಕು. ಎರಡನ್ನೂ ಸಹ ಗ್ಯಾದರ್ ಮಾಡ್ಕೊಂಡಿರ್ಬೇಕು. ಬರೀ ಪ್ರೆಸೆಂಟ್ ಅಲ್ಲಿ ಇರ್ತೀನಿ ಅನ್ಬಿಟ್ಟು ನಾವೆಲ್ಲ ಏನ್ ಹಿಂದೆ ಲರ್ನಿಂಗ್ಸ್ ಏನು ಬಿಟ್ಬಿಟ್ಟು ಎಲ್ಲ ತಿರ್ಗಾ ಮಾಡಿ ತಪ್ಪನೆ ಪದೇ ಪದೇ ಮಾಡೋದು ಅದನ್ನು ಸಹ ಒಳ್ಳೇದಲ್ಲ. ಹಿಂದೆದು ನೆನ್ಪಿರ್ಬೇಕು, ಎಲ್ಲ ಹಿಂದೆದು ಇರಬೇಕು, ಮುಂದೆದು ನೆನ್ಪಿರ್ಬೇಕು. ಸೊ ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಇರೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಇದನ್ನ ಆಡ್ ಮಾಡೋಣ, ಆದಷ್ಟು ನಾವ್ ಏನೇನ್ ಮಾಡ್ತಾ ಇದ್ದೀವಿ 100% ಅಲ್ಲಿಗೆ ಕೊಡಕ್ ಟ್ರೈ ಮಾಡೋಣ. ನಮ್ ಬ್ರೈನು ಮಲ್ಟಿ ಟಾಸ್ಕಿಂಗ್ಗೆ ರೆಡಿ ಆಗಿಲ್ಲ ಅಂತ ಹೇಳಿ. ಇಟ್ಸ್ ನಾಟ್ ಡಿಸೈನ್ ಫಾರ್ ಮಲ್ಟಿ ಟಾಸ್ಕಿಂಗ್. ಒಂದೇ ಟಾಸ್ಕಿಂಗ್ ನಿಮ್ಗೆ ಅನ್ಸುತ್ತೆ ಮಲ್ಟಿ ಟಾಸ್ಕಿಂಗ್ ಮಾಡ್ಬೇಕಾದ್ರೆ ನಾನು ತುಂಬಾ ಪ್ರೊಡಕ್ಟಿವ್ ಆಗಿ ಮಾಡ್ತಾ ಅನ್ಸುತ್ತೆ, ಬಟ್ ಆಕ್ಚುಲಿ ಅದು ಏನು ಅಕ್ಯುರಸಿ ಡಿಫರ್ ಆಗ್ತಾ ಇರುತ್ತೆ. ಸೊ ನಮ್ಮ ಮೈಂಡ್ ಹೆಂಗಂದ್ರೆ ಒಂದೇ ಸರಿ ಕಾನ್ಸೆಪ್ಟ್ ಬೇಗ ಸ್ವಿಚ್ ಮಾಡ್ತಾ ಇರ್ತೀವಿ ಹೊರತು ಎರಡೆರಡು ಒಟ್ಟಿಗೆ ನಾವು ಫೋಕಸ್ ಮಾಡಕ್ ಆಗಲ್ಲ. ನೀವು ಹಾಡು ಕೇಳ್ಕೊಂಡಿಲ್ಲ ಬರೀತಾ ಇರ್ತಿರೋದ್ರೆ ಅಷ್ಟು ಫಾಸ್ಟ್ ಆಗಿ ಸ್ವಿಚ್ ಆಗ್ತಾ ಇರ್ತದೆ. ಒಂದ್ಸರಿ ಹಾಡ್ ಕಡೆ ಮನ್ಸೋದ್ರೆ ಇಲ್ಲಿ ಮಿಸ್ ಆಗುತ್ತೆ, ಇಲ್ಲಿ ಮಾಡಕ್ ಹೋದ್ರೆ ಇಲ್ಲಿ ಮಿಸ್ ಆಗ್ತಾ ಇರುತ್ತೆ. ಸೊ ಸ್ವಿಚ್ ಮಾಡ್ತಾ ಇರ್ತಾರೆ, ಇನ್ನು ಬ್ರೈನ್ ಆಕ್ಚುಲಿ ಇನ್ನೂ ತುಂಬಾ ಸ್ಟ್ರೆಸ್ ಕೊಡ್ತಾ ಇದೀವಿ. ಆದಷ್ಟು ಒಂದೊಂದು ಕೆಲಸ ಮಾಡಕ್ಕೆ ಒಂದೊಂದು ಕಡೆ 100% ಕೊಡೋದು ಇಟ್ಸ್ ಗುಡ್ ಅಂತ. ಸೊ ಆದಷ್ಟು ಸಿಂಗಲ್ ಟಾಸ್ಕಿಂಗ್ ಕಡೆ ಫೋಕಸ್ ಮಾಡೋಣ. ಓಕೆ, ಯಾವ್ದು ಮಾಡೋಣ ಈಗ ಯೋಗ ಡೇಗೆ? ಬಂದು ಊಟ ಮಾಡೋಕೆ ಕಾನ್ಶಿಯಸ್ ಆಗಿ ಮಾಡೋದು. ಎರಡನೇದು ಎಲ್ಲ ಒಂದಕ್ಕೆ ಸಾತ್ವಿಕ ಕಾನ್ಶಿಯಸ್ ಆಗಿ ಮಾಡೋದು. ಇನ್ನೊಂದು ಬೀಯಿಂಗ್ ದ ಪ್ರೆಸೆಂಟ್. ಓಕೆ, ಸೊ ನೈಸ್. ಸೊ ಇನ್ನೊಂದೇನ್ ಮಾಡೋಣ? ಬಂತು ಊಟ. ಓಕೆ ಅವ್ರು ಬರೋರ್ಗು ಒಂದ್ ಸ್ವಲ್ಪ ನನಗೂ ಟೆನ್ಷನ್ ಇತ್ತು, ಬಂದ್ರಲ್ಲ ಈಗ. ಓಕೆ, ಸೊ ಇನ್ನೊಂದು ರೀಸೆಂಟ್ ಆಗಿ ಇನ್ನೊಂದು ಏನು ಸಾಧಾರಣವಾಗಿ ಯೋಗ ಸ್ಪಿರಿಚುಯಾಲಿಟಿ ಇದೆಲ್ಲ ಅಂದಾಗ ನಮ್ಗೆ ಏನ್ ಬರುತ್ತೆ, ಹಂಬಲ್ ಆಗಿರ್ಬೇಕು. ಸೊ ಯಾವ್ದಕ್ಕೂ ಆಸೆ ಪಡಬಾರ್ದು, ಶುಡ್ ಬಿ ಡೌನ್ ಟು ಅರ್ತ್. ಸೊ ಹಿಂಗೆಲ್ಲ ಮೊನ್ನೆ ಒಂದ್ ಯಾವ್ದೋ ಹಿಂಗೆ ಬುಕ್ ಓದ್ತಾ ಇದ್ರೆ ಅಲ್ಲಿ ಹಾಕಿದ್ರು ಸ್ಪಿರಿಚುಯಾಲಿಟಿ ಇಸ್ ಫಾರ್ ದ ರಿಚ್ ಅಂತ ಹಾಕಿದ್ರು. ನಂಗೇನಪ್ಪ ಸ್ಪಿರಿಚುಯಾಲಿಟಿ ಇಸ್ ಫಾರ್ ರಿಚ್ ಅಂತ ಹಾಕ್ಬಿಟ್ಟಿದಾರಲ್ಲ, ಇದೇನಿದು? ನಮ್ಗೆಲ್ಲ ಉದಕ್ಕೂ ಹೇಳ್ಕೊಟ್ಟಿದ್ದೀನಿ ಆದಷ್ಟು ಡೌನ್ ಟು ಅರ್ತ್ ಆಗಿರ್ಬೇಕು, ಆಸೆಗಳನ್ನ ಏನು ಸಪ್ರೆಸ್ ಮಾಡಿರ್ಬೇಕು, ತುಂಬಾ ಆಸೆ ಪಡಬಾರ್ದು. ಹಿಂಗೆ ಇವ್ರೇನು ಯೋಗ ಇಸ್ ಫಾರ್ ಸ್ಪಿರಿಚುಯಾಲಿಟಿ ಇಸ್ ಫಾರ್ ದ ರಿಚ್ ಅಂತ ಹಾಕ್ಬಿಡಿದ್ರಲ್ಲ ಅಂತ ನಾನು ಆಮೇಲೆ ಎಕ್ಸ್ಪ್ಲೇಷನ್ ನೋಡಾದ್ಮೇಲೆ ನಾವೇನ್ ಮಾಡ್ತೀವಿ, ಒಂದೊಂದೇ ಡೈಮೆನ್ಷನ್ಗೆ ಏನೋ ಸ್ಟಿಕ್ ಆಗ್ಬಿಡ್ತೀವಿ, ಇದೊಂದೇ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತೀವಿ. ಆ ದೃಷ್ಟಿಕೋನ ಹೆಂಗಪ್ಪ ಅಂದ್ರೆ, ನಾವು ಅಕಸ್ಮಾತ್ ನಾವು ಸ್ಪಿರಿಚುವಲ್ ಪಾತ್ ಅಲ್ಲಿ ಇರ್ತೀವಿ ಅಂತ ಅನ್ಕೊಳ್ಳಿ, ನಮ್ಮಲ್ಲಿ ಎಷ್ಟೊಂದು ಮೆಟೀರಿಯಲಿಸ್ಟಿಕ್ ಆಸೆಗಳನ್ನ ನಾವು ಸಪ್ರೆಸ್ ಮಾಡ್ಬಿಡ್ತೀವಿ. ತಕ್ಷಣ ದೇವ್ರು ಕಾಣಿಸ್ಬಿಟ್ರೆ ತಿರ್ಗಾ ನಾವು ಮೆಟೀರಿಯಲಿಸ್ಟಿಕ್ ಕೇಳೋದು, ನಂಗೆ ಮನೆ ಬೇಕು, ಗಾಡಿ ಬೇಕು, ಚೈನ್ ಬೇಕು, ಏನೋ ಅದು ಬೇಕು ಇದು ಬೇಕು ಅಂತಾನೆ ಕೇಳುವಂಥದ್ದು. ಒನ್ಸ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ನೀವು ಒಂದ್ಸರಿ ಮೆಟೀರಿಯಲಿಸ್ಟಿಕ್ ಎಲ್ಲ ಸ್ಯಾಟಿಸ್ಫೈ ಆಗ್ಬಿಟ್ರೆ ಅವಾಗ ದೇವ್ರು ಬೇಕು ಅಂತ ಕೇಳೋದು. ಇಲ್ಲ ದೇವ್ರ ಪ್ರತ್ಯಕ್ಷ ಆದ್ರೂ ಈಗಲ್ಲ ನಾ ಹರಕೆ ಕಟ್ಕೊಳ್ಳೋದು ಏನಕ್ಕೆ? ಮನೆ ಕಟ್ಸ್ಬೇಕು, ಇಲ್ಲೆಲ್ಲ ಆ ದೇವಸ್ಥಾನಕ್ಕೆ ಹೋದ್ರೆ ಬೇಗನೆ ಮನೆ ಕಟ್ಸ್ಬೋದಂತೆ, ಇಲ್ಲೋದ್ರೆ ಏನೋ ಚಿನ್ನ ತಗೋದಂತೆ, ಅವ್ರಿಗೆಲ್ಲ ಮದುವೆ ಆಗತ್ತಂತೆ, ಇಲ್ಲೋದ್ರೆ ಇನ್ನೇನೋ ಆಗತ್ತಂತೆ. ಸೊ ನಾವು ಮೆಟೀರಿಯಲಿಸ್ಟಿಕ್ ಇದ್ರಲ್ಲೇ ಇರ್ತೀವಿ. ಅಲ್ಟಿಮೇಟ್ ಗೋಲ್ ಏನು, ನಾವು ದೇವ್ರನ್ನ ರೀಚ್ ಆದ ಯಾರನ್ನ ಹೋಗ್ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರೇ ನಾನು ನಿನ್ ಜೊತೆನೆ ಕರ್ಕೊಂಬಿಡಪ್ಪ ಅಂತ ಯಾರನ್ನ ಬೇಡ್ತಾ ಇರ್ತೀವ ಇವಾಗ? ಅಲ್ಲ, ಇರೋದು ನಾವು ಅಲ್ಟಿಮೇಟ್ ಗೋಲ್ ಅದೇ ಇರ್ಬೋದು, ಬಟ್ ಸಾಧಾರಣವಾಗಿ ಎಲ್ಲ ನಗ್ತಾ ಇದೀರಂದ್ರೆ ಮೋಸ್ಟ್ಲಿ ಅದನ್ನ ಬೇಡ್ಕೊಳ್ಳಲ್ಲ ಅಂತಾನೆ ನಾನು ಅನ್ಕೊಂಡಿದೀನಿ. ಸೊ ಮೆಟೀರಿಯಲಿಸ್ಟಿಕ್ ಆಗೋದು ಕೇಳ್ಕೊತಾ ಇರ್ತೀವಿ, ಜಾಬ್ ಪ್ರಮೋಷನ್ ಅಥವಾ ಇನ್ಯಾವುದೋ ಏನೋ ಬೇರೆ ಫಾರಿನ್ಗೆ ಹೋಗೋದು ಅದು ಬೇಡ್ಕೊತಾ ಇರ್ತೀವಿ. ಸೊ ಒನ್ಸ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಮೆಟೀರಿಯಲಿಸ್ಟಿಕ್, ಒಂದ್ಸರಿ ಏನೋ ನೀವು ಮೆಟೀರಿಯಲಿಸ್ಟಿಕ್ ಇರೋದು ಎಲ್ಲ ಸಹ ಸ್ಯಾಟಿಸ್ಫೈಡ್ ಆಗ್ಬಿಟ್ರೆ ದೆನ್ ಯು ವಿಲ್ ಏನೋ ಆಸ್ ಫಾರ್ ಗಾಡ್, ಏನು ಸ್ಯಾಲ್ವೇಶನ್, ಮುಕ್ತಿ, ದೊಡ್ಡ ದೊಡ್ಡ ನಿರ್ವಾಣ ಇದೆಲ್ಲಾನು ಕೇಳ್ತೀವಿ. ಇಲ್ಲ ಅಂದ್ರೆ ಮಾಮೂಲಿ ಚೈನು, ಉಂಗುರ,
ಬ್ರಾಸ್ಲೆಟ್, ಎಲೆಕ್ಟ್ರಿಕ್ ಕಾರು ಅದನ್ನೇ ಕೇಳ್ಕೊಳ್ತಾ ಇರ್ತೀವಿ. ಸೊ ಅದಕ್ಕೆ ನೋಡಿ ಹೇಳುವಂಥದ್ದು, ಬುದ್ಧನೇ ಏನ್ ಬಡವ ಆಗಿರ್ಲಿಲ್ಲ ಅಲ್ವಾ, ಈಸ್ ರಾಜನ್ ಮಗ. ಮಹಾವೀರನೇ ಏನ್ ಬಡವ ಅಲ್ಲ. ಅವ್ರ ಮೆಟೀರಿಯಲಿಸ್ಟಿಕ್ ಎಲ್ಲ ತೀರ್ಸಾದ್ಮೇಲೆ ದೆನ್ ದೇ ರೀಚ್ ಟು ದ ಹೈಯರ್ ಲೆವೆಲ್ಸ್. ನಾವ್ ಅದನ್ನೆಲ್ಲ ನಾವೇನ್ ಮೆಟೀರಿಯಲಿಸ್ಟಿಕ್ ಲೆವೆಲ್ ನಾವೇನೋ ತೃಪ್ತಿ ಆಗಿಲ್ಲ ಅಂದ್ರೆ ದೆನ್ ದೇವ್ರು ಸಿಕ್ದಾಗ ನಾವು ಅದನ್ನೇ ಕೇಳೋದು ತಿರ್ಗಾ. ಸೊ ಅದಕ್ಕೆ ಸೊ ಫಸ್ಟ್ ವಿ ಶುಡ್ ಫೋಕಸ್ ಆನ್ ಮೆಟೀರಿಯಲ್ಸ್. ಮತ್ತೆ ಅದಕ್ಕೆ ಸೊ ಆದಷ್ಟು ಖುಷಿಯಾಗಿರೋ ಕಡೆ ಫೋಕಸ್ ಮಾಡಿ. ಏನೇ ಎಲ್ಲರೂ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಆಮೇಲೆ ದೆನ್ ವಿಲ್ ಗೋ ಟು ದ ಇದು ಅಂತ. ಸೊ ಅದಕ್ಕೆ ಈ ತರ ಏನಾದ್ರು ಒಂದಷ್ಟು ನಮ್ಗೆ ಏನೋ ಖುಷಿ ಪಡಕ್ಕೆ ಈಗ ಕಾಲದಲ್ಲಿ ನಮ್ಗೆ ಸಿಗ್ತಾ ಇರೋದು ತುಂಬಾ ಕಡಿಮೆ ಏನೋ ಸ್ಪೇಸ್ಗಳು. ಆಕ್ಚುಲಿ ಬೈ ಡಿಫಾಲ್ಟ್ ನಮ್ಮಲ್ಲಿ ಹೇಳುವ ಯೋಗಾನ ಹೇಳುವಂಥದ್ದು ಆನಂದಮಯ ಕೋಶ ಅಂತ. ಬೈ ಡಿಫಾಲ್ಟ್ ನಾವು ಖುಷಿಯಲ್ಲಿ ಇರ್ಬೇಕು. ಯಾವಾಗ್ಲಾನು ಒಂದ್ಸರಿ ಫ್ಲಕ್ಚುಯೇಷನ್ ಆಗಿ ನಾವು ದುಃಖ ಪಡೋದು, ಕೋಪ ಆಗೋದು ಎಲ್ಲ ಆಗ್ಬೇಕು. ಬಟ್ ನಾವು ಬೈ ಡಿಫಾಲ್ಟ್ ಕೋಪ ದುಃಖ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗ್ಲೋ ಒಂದ್ಸರಿ ಖುಷಿ ಆಗ್ತೀವಿ. ಸೊ ಹೆಂಗಿರ್ಬೇಕು ಅಂದ್ರೆ ಆನಂದದಲ್ಲಿ ಇರ್ಬೇಕು ಅಂತ, ಆಕಾಶ ಇದ್ದಂಗೆ ಅಂತ. ವಿ ಶುಡ್ ಬಿ ಇನ್ ಹ್ಯಾಪಿ ಸ್ಟೇಟ್ ಆಲ್ವೇಸ್. ಈ ಮೋಡಗಳೆಲ್ಲ ಹಿಂಗ್ ಪಾಸ್ ಆಗ್ತಾ ಇರುತ್ತೆ, ಕಪ್ಪು ಮೋಡ, ಬಿಳಿ ಮೋಡ, ಅದೆಲ್ಲ ಹಿಂಗ್ ಪಾಸ್ ಆಗ್ತಾ ಇರುತ್ತೆ. ಬೈ ಡಿಫಾಲ್ಟ್ ನಮ್ಮ ಮನಸ್ಸು ನಾವು ಆನಂದ ಸ್ಟೇಟ್ ಅಲ್ಲಿ ಇರ್ಬೇಕು. ಈ ಮೇನ್ ಥಾಟ್ಸ್ ಬರುತ್ತಲ್ಲ, ಫ್ಲಕ್ಚುಯೇಷನ್ಸ್, ಇದೆಲ್ಲ ಬಂದು ಏನೋ ಡಿಸ್ಟ್ರಾಕ್ಷನ್ಸ್ ಬಂದ್ ಹೋಗ್ಬೇಕು. ಬಟ್ ನಾವು ಆಕಾಶನೇ ಸ್ಟ್ರೆಸ್ ಟೆನ್ಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ಮಧ್ಯ ಮೋಡದ ತರ ನಮ್ ಖುಷಿ ಬಂದ್ ಹೋಗ್ತಾ ಇರುತ್ತೆ. ಸೊ 5 ದಿನ ಟೆನ್ಷನ್ ಇರೋದು, ಬರೀ ಶನಿವಾರ ಭಾನುವಾರ ಹೋಗಿ ಪಾರ್ಟಿ ಮಾಡ್ಕೊಂಡ್ ಬರೋದು, ಹಂಗಾಗೋಗ್ಬಿಟ್ಟಿದೆ. ಸೊ ಹಾಗಾದ್ರೆ ಡೈಲಿ ಪಾರ್ಟಿ ಮಾಡಿ ಅಂತ ಇಲ್ಲ ನಾನು. ಸೊ ನಮ್ ಮೆಂಟಲ್ ಸ್ಟೇಟ್ ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡೋಣ. ಮತ್ತೆ ಸಣ್ಣ ಪುಟ್ಟದ್ರಲ್ಲೂ ಖುಷಿ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವತ್ತು ಬರೋದು, ಇವತ್ತೊಂದಷ್ಟು ಎಲ್ಲ ಸಿಗ್ತೀವಿ, ಎಲ್ಲ ಮಾತಾಡ್ತೀವಿ, ಒಂದು ಹಿಂಗೆ ಇದೊಂದೇ ಒಕೇಶನ್ ಅಂತಲ್ಲ, ಯಾವ ಒಕೇಶನ್ ಅಲ್ಲಿ ನಿಮ್ಗೆ ಖುಷಿ ಸಿಗುತ್ತೋ ಆ ಒಕೇಶನ್ ಕಡೆ ಹೋಗಕ್ ಟ್ರೈ ಮಾಡೋಣ. ಏನೋ ಹ್ಯಾಪಿನೆಸ್ ಇಸ್ ನಾಟ್ ದ ಇಂಟೆನ್ಸಿಟಿ ಅಂತ ಹೇಳ್ತೀವಿ, ಇಟ್ಸ್ ಅ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಯಾವುದೋ ಒಂದ್ ಸಿಕ್ಕಿದ ತಕ್ಷಣ ಖುಷಿ ಆಗಿರೋದು ಆಮೇಲೆ ತಿರ್ಗಾ ಬಿಟ್ಬಿಡೋದಲ್ಲ. ಎಷ್ಟು ಫ್ರೀಕ್ವೆಂಟ್ ಆಗಿ ಖುಷಿಯಾಗಿರ್ತೀವೋ ಅಷ್ಟು ನಮ್ ದೇಹದ ಮೇಲೆ ಇಂಪ್ಯಾಕ್ಟ್, ದೇಹ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ನಾವು ಫ್ರೀಕ್ವೆನ್ಸಿ ಬಿಟ್ಬಿಡ್ತೀವಿ, ಬರೀ ಇಂಟೆನ್ಸಿಟಿ ಅಂದ್ರೆ ಯಾವುದೋ ಒಂದು ಮನೆ ಕಟ್ಟಾದ್ಮೇಲೆ ಖುಷಿಯಾಗಿರ್ತೀನಿ, ಇನ್ಯಾವುದೋ ದೊಡ್ಡ ಗಾಡಿ ತಗೊಂಡಾದ್ಮೇಲೆ ಖುಷಿ ಆಗ್ತೀನಿ. ಇಂಟೆನ್ಸಿ ಇರುತ್ತೆ, ಬಟ್ ಅದು ಅಲ್ಲಿಗೆ ರೀಚ್ ಆಗಿ ಖುಷಿ ತಿರ್ಗಾ ಇನ್ನೊಂದ್ ಕಡೆ ಸ್ಲಿಪ್ ಆಗುತ್ತೆ, ಇನ್ನೊಂದು ಕೊಡೋಗ್ಬಿಡುತ್ತೆ. ಸೊ ಸಣ್ಣದು ಏನೇನ್ ಸಿಗುತ್ತೋ, ಯಾವ್ದು ಪಾತ್ನಲ್ಲಿ ಏನೇನ್ ಸಿಗುತ್ತೋ ಎಲ್ಲ ನನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದು ಇಟ್ಸ್ ಗುಡ್ ಥಿಂಗ್ ಅಂತ. ಸೊ ಓಕೆ, ಹಾ ಹಾ ಓಕೆ ಮೇಡಮ್, ನಾನು ಅದೇ ಪಾತ್ರದಲ್ಲಿ ಜಿಜ್ಞಾಸು, ನಾನು ಇನ್ನು ಹುಡುಕ್ತಾ ಇದ್ದೀನಿ. ಇವತ್ತು ಹೇಳ್ಬಿಡಕ್ಕೆ ಹೇಳ್ಬೋದು ಒಂದ್ಸರಿ ನಾಡಿಸ್ದಿಕ್ರೆ ಪ್ರಾಣಾಯಾಮ ಮಾಡಿ ಭ್ರಮರಿ ಮಾಡ್ಬಿಡಿ ಸರಿ ಹೋಗ್ಬಿಡುತ್ತೆ ಅಂತ. ಪ್ರಾಕ್ಟಿಕಲ್ ನನಗೂ ಇನ್ನು ಅಪ್ಲೈ ಮಾಡ್ಕೊಳ್ತಾ ಇದೀನಿ. ಬಟ್ ಒನ್ ಥಿಂಗ್ ಏನೋ, ಸ್ಟ್ರೆಸ್ ಟೆನ್ಷನ್ ಬೇಕಾದ್ರೆ ಯಾವ್ದು ಮೇಜರ್ ಡಿಸಿಷನ್ ತಗೊಳ್ಬಾರ್ದು ಅಂತ ನಾನು ಅರ್ಥ ಮಾಡ್ಕೊಂಡಿದೀನಿ. ಯಾರೋ ಬೈಬಿಡೋದು, ಏನೋ ಈ ಸ್ಟ್ರೆಸ್ ತಗೊಂಡೋಗಿ ಇನ್ನೆಲ್ಲ ಒಂದ್ ಕಡೆ ಹಾಕ್ಬಿಡೋದು, ಸೊ ಅದನ್ನ ಆದಷ್ಟು ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋದು. ಅಲ್ಲಿವರೆಗೂ ಇದೀನಿ ಇವಾಗ ನಾನು. ಸೊ ಫುಲ್ ಒಂದೇ ಸರಿ ಕಡಿಮೆ ನನಗೂ ಇನ್ನೂ ಆಗಿಲ್ಲ. ಸುಮ್ನೆ ನಾನು ಇಲ್ಲಿ ಈಗೋಸ್ಕರ ನಾನು ಹೇಳ್ಬಿಟ್ಟು ನನಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಸೊ ಅದ ಸ್ಟ್ರೆಸ್ ಟೆನ್ಷನ್ ಇದ್ದಾಗೆಲ್ಲ ಸ್ವಲ್ಪ ಆದಷ್ಟು ಅದು ಇನ್ನೊಬ್ರ ಮೇಲೆ ಡೆಲಿವರ್ ಮಾಡದೇ ಇರೋ ತರ ನೋಡ್ಕೊಳ್ಳೋಣ, ಅನ್ಸು ಬ್ಯಾರಿಯರ್ ಆಗಿ ಇಟ್ಕೊಳ್ಳೋಣ. ಅದು ಏನ್ ಮಾಡ್ಬಿಡ್ತೀವಿ, ನಮಗ್ ಸ್ಟ್ರೆಸ್ ಮನೇಲಿರೋ ಮಕ್ಳಿಗೆಲ್ಲ ಏನೋ ಇಟ್ ವಿಲ್ ಪಾಸಸ್ ಟು ದ ವೀಕರ್ ಅಂತ ಹೇಳ್ತೀವಿ. ಸೊ ಈಗ ಬಾಸ್ ಮೇಲಿರೋ ಸ್ಟ್ರೆಸ್ ನಮ್ಮ ಮೇಲೆ ಹಾಕಿರ್ತಾರೆ. ಬಾಸ್ ಅವ್ರದಿನ ಪ್ರಾಫಿಟ್ ಲಾಸ್ ತಗೊಂಡು ಬಾಸ್ ತಗೊಂಡಿರ್ತಾರೆ, ಆ ಬಾಸ್ ಸ್ಟ್ರೆಸ್ ಎಂಪ್ಲಾಯ್ ಮೇಲೆ ಹಾಕ್ತಾರೆ, ಎಂಪ್ಲಾಯ್ ಬಂದು ಎಂಟಿ ಮೇಲೆ ಹಾಕ್ತಾರೆ, ಎಂಟಿ ಬಂದು ಮಕ್ಳ ಮೇಲೆ ಹಾಕ್ತಾರೆ. ಸೊ ಅದ್ ಹಂಗೆ ಹೋಗ್ತಾರೆ. ಯಾರನ್ನ ಒಬ್ರಾದ್ರು ಒಂದ್ ಸ್ವಲ್ಪ ತಡ್ಕೊಂಡು ಇದ್ರೆ ಸೊ ಇಷ್ಟು ಜನಕ್ಕೆ ಆಗೋ ಡ್ಯಾಮೇಜ್ ನ ಅದಕ್ಕೆ ಯಾರೋ ಒಬ್ಬರಷ್ಟು ವಿಷಕಂಠ ಆಗ್ಬೇಕು, ಏನು ಮಾಡಕ್ಕಾಗಲ್ಲ. ಸೊ ಸ್ಟ್ರೆಸ್ ಎಲ್ಲ ಕಾಮನ್, ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಬಟ್ ಅದೇ ಒಂದ್ ಹೇಳ್ತೀವಿ, ಇಟ್ಸ್ ಏನೋ ಯಾವ್ದೇನು ಎಮೋಷನಲ್ ಲೂಪ್ ಅಲ್ಲಿ ತಗೊಳಕೊಳ್ತೀವಲ್ಲ, ಸೊ ಎಲ್ಲ ನೋಡಿ ಬುದ್ಧಿಸಮ್ ಅಲ್ಲಿ ಉಪೇಕ್ಷಾ ಅಂತ ಹೇಳ್ತಾರೆ, ಭಗವದ್ಗೀತೆನಲ್ಲಿ ಉದಾಸೀನ ಅಂತ ಹೇಳ್ತಾರೆ, ಮತ್ತೆ ಅಷ್ಟವಕ್ರ ಗೀತಾನಲ್ಲಿ ಸಾಕ್ಷಿ ಭಾವ ಅಂತ ಹೇಳ್ತಾರೆ. ಎಲ್ಲ ಒಂದು ಹೆಚ್ಚು ಕಡಿಮೆ ಅದೇ ಮೀನಿಂಗು. ಏನಂದ್ರೆ ಜಸ್ಟ್ ಸ್ಟ್ಯಾಂಡ್ ಅಪಾರ್ಟ್. ಏನೋ ತುಂಬಾ ಸ್ಟ್ರೆಸ್ ಒಳಗಡೆ ನಾವು ಬೀಳ್ಬಾರ್ದು, ಜಸ್ಟ್ ಕಮ್ ಔಟ್ ಅಂಡ್ ಜಸ್ಟ್ ತಟಸ್ಥ ಅಂತ ಹೇಳ್ತೀವಿ. ತಟಸ್ಥ ಅಂದ್ರೆ, ತಟ ಅಂದ್ರೆ ಏನು, ನದಿಯ ತಟ ಅಂತ ಹೇಳ್ತೀವಿ, ಬ್ಯಾಂಕ್ಸ್ ಆಫ್ ದ ರಿವರ್ ಎಲ್ಲ ತಟ. ಅಸ್ತ ಅಂದ್ರೆ ಇರುವುದು ಅಂತ, ತಟಸ್ಥ. ಸೊ ನಮ್ದು ಏನಾದ್ರು ಟೆನ್ಷನ್ಸ್ ಏನೇ ಆದ್ರೂ ಎಲ್ಲ ಮೆಂಟಲ್ ಲೆವೆಲ್ ಆಗ್ತಾ ಇರುತ್ತೆ. ಸೊ ಇಟ್ ಶುಡ್ ಒಂದ್ ಸ್ಟೆಪ್ ಹಿಂದಕ್ಕೆ ಬಂದು, ಸೊ ಜಸ್ಟ್ ಅಬ್ಸರ್ವ್ ದ ಥಾಟ್ಸ್. ಜಸ್ಟ್ ಏನೇನ್ ಥಾಟ್ ಫ್ಲೋ ಆಗ್ತದೆ, ಏನು ಡಿಸಿಷನ್ಸ್ ಮಾಡೋದು ಬೇಡ, ಪ್ಲಸ್ ಮೈನಸ್ ಏನಾದ್ರೂ ಪರವಾಗಿಲ್ಲ, ಜಸ್ಟ್ ಫೋಕಸ್ ಆನ್ ದ ಥಾಟ್ಸ್. ದಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ಯುವರ್ ಸ್ಟ್ರೆಸ್ ಅಂತ ಹೇಳ್ತೀವಿ.
ಸೊ ಸಾಕ್ಷಿ ಭಾವ ಇದನ್ನ ಕೆಲವೊಂದು ಸೈಂಟಿಫಿಕ್ ರಿಸರ್ಚ್ ಗಳು ಮಾಡಿದ್ದಾರೆ. ಇಟ್ಸ್ ನಾನ್ ಡೈರೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕ್ ಅಂತ. ಎಲ್ಲ ಅಷ್ಟೇ, ಎಲ್ಲ ಇಲ್ಲಿದ್ದೇನೆ, ಸಂಸ್ಕೃತ ತಗೊಂಡು ಇಂಗ್ಲಿಷ್ಗೆ ಹಾಕ್ಬಿಟ್ಟು ಸೊ ಫುಲ್ ರಿಸರ್ಚ್ ಎಲ್ಲ ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ. ಇವಾಗ ಎಲ್ಲ ನೀವು ರಿಸರ್ಚ್ ಪೇಪರ್ಸ್ ಅಲ್ಲಿ ನಾಡಿಶುದ್ಧಿ ಕ್ರಿಯೆ ಮೇಲೆ ರಿಸರ್ಚ್ ಅಂತ ಬರಲ್ಲ, ಎಲ್ಲ ಆಲ್ಟರ್ನೇಟ್ ನಾಸ್ಟಲ್ ಬ್ರೀತಿಂಗ್ ಅಂತ ಬರುತ್ತೆ ರಿಸರ್ಚ್ ಪೇಪರ್ಸ್ ಹಂಗೆ. ಸೊ ಹಾಗೆ, ಸೊ ಅದು ನಾನ್ ಡೈರೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕಲಿ ಇಟ್ಸ್ ಅವನೇನು ಸ್ಟ್ರೆಸ್ದು ಏನೋ ಇರುತ್ತಲ್ಲ, ಏನು ಕೆಲವೊಂದೆಲ್ಲ ಕಾನ್ಸಿಕ್ವೆನ್ಸಸ್ಗಳು ಸ್ಟ್ರೆಸ್ ಇಂದ. ಈಗ ಬಯಾಲಜಿಕಲ್ ಏಜ್ ಜಾಸ್ತಿ ಆಗೋದು, ಸೊ ರಿಸರ್ಚ್ ನಲ್ಲಿ ಬಯಾಲಜಿಕಲ್ ಏಜ್ ರಿವರ್ಸ್ ಆಗುತ್ತೆ ಅಂತ. ಯಾವ ನಾನ್ ಡೈರೆಕ್ಟಿವ್ ನೀವು ಕುತ್ಕೊಂಡು ಯಾವಾಗ ನಿಮ್ ಥಾಟ್ಸ್ ಅಬ್ಸರ್ವ್ ಮಾಡ್ತಾ ಬರ್ತೀರೋ, ಡೈಲಿ ಒಂದು 15-20 ನಿಮಿಷ ನೀವು ಥಾಟ್ಸ್ ಅಬ್ಸರ್ವ್ ಮಾಡ್ತಾ ಇದ್ರೆ ಆ ಸ್ಟ್ರೆಸ್ ಲೆವೆಲ್ ಡೌನ್ ಮಾಡುತ್ತೆ. ಸ್ಟ್ರೆಸ್ ಲೆವೆಲ್ ಯಾವಾಗ ಡೌನ್ ಆಗುತ್ತೋ ನಿಮ್ ಬಯಾಲಜಿಕಲ್ ಏಜ್ ಕಡಿಮೆ ಆಗುತ್ತೆ, ಮತ್ತೆ ನಿಮ್ ಫಂಕ್ಷನಲ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ಈ ತರದೆಲ್ಲ ರಿಸರ್ಚ್ಗಳು ಬಂದೆ. ಸೊ ಇದೊಂದು ಅಡಾಪ್ಟ್ ಮಾಡ್ಕೊಳ್ಬಹುದು ಡೈಲಿ. ಇಟ್ಸ್ ನಾಟ್ ಒನ್ ಡೇ ಪ್ರಾಕ್ಟೀಸ್, ಇವತ್ತು ಮಾಡಿದ ತಕ್ಷಣ ರಪ್ ಅಂತ ಇಳಿದು ಬಿಡುತ್ತೆ ಅಂತ ಹೇಳಲ್ಲ. ಸೊ ಇಟ್ ಟೇಕ್ಸ್ ಟೈಮ್. ನಿಧಾನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅನಲೈಸ್ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಹೆಲ್ಪ್ ಮಾಡ್ತಾ ಹೋಗ್ತಾ ಇರುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ಈ ಏನಂದ್ರೆ ನಮ್ಮ ಏನೋ ಸಂಸ್ಕೃತದ ಪದಗಳಿಗೆ ಆಲ್ಟರ್ನೇಟ್ ಇಂಗ್ಲಿಷ್ ಪದಗಳು ಈಸಿಯಾಗಿ ಸಿಗೋದಿಲ್ಲ. ಓಕೆ, ಸೊ ಈಗ ಡಿಸೀಸ್ ಡಿಸೀಸ್ ಅಂದ್ರೆ ಏನು? ಕಾಯಿಲೆ. ಸ್ಪ್ಲಿಟ್ ಮಾಡಿದ್ರೆ ಆಕ್ಚುಲಿ ಏನೋ ರೂಟ್ ವರ್ಡ್ ಈಸ್. ಈಸ್ ಅಂದ್ರೆ ಏನು? ಕಂಫರ್ಟ್ ಆಗಿರೋದು, ಎಲ್ಲ ಆರಾಮಾಗಿರೋದು ಅನ್ನ ಈಸ್ ಅಂತ ಹೇಳ್ತೀವಿ. ಡಿಸ್ ಈಸ್ ಅಂದ್ರೆ ಈಸ್ ಇಲ್ಲದೆ ಇರೋದು, ರೆಸ್ಪೆಕ್ಟ್ ಮರ್ಯಾದೆ ಕೊಡೋದು. ಡಿಸ್ರೆಸ್ಪೆಕ್ಟ್ ಮರ್ಯಾದೆ ಕೊಡದೇ ಇರೋದು. ಈಸ್ ಆರಾಮಾಗಿರೋದು, ಡಿಸ್ ಈಸ್ ಇಟ್ಸ್ ಏನೋ ಆರಾಮಿಲ್ಲ ಅಂತ ಹೇಳ್ತೀವಲ್ಲ ಅದು. ಅದನ್ನೇ ನೀವು ಸಂಸ್ಕೃತ ತಗೊಂಡ್ರೆ ಸ್ವಸ್ಥ ಅಂತ ಅರ್ಥ ಬರುತ್ತೆ ಅಲ್ವಾ. ಈಸ್ ನೀವು ಹಂಗ ಇಂಗ್ಲಿಷ್ಗೂ ಡೈರೆಕ್ಟ್ ಆಗಿ ಮಾಡಿದ್ರೆ ಸ್ವಸ್ಥ ಅಂತ ಬರುತ್ತೆ. ಸ್ವಸ್ಥ ಮೀನಿಂಗ್ ಏನ್ ಗೊತ್ತಾ? ಸ್ವಸ್ಥ. ಸ್ವ ಅಂದ್ರೆ ನಾವಂತ, ಸ್ವಾಭಿಮಾನ, ಸ್ವಪ್ರತಿಷ್ಠೆ, ಸ್ವ. ಅಸ್ತ ಅಂದ್ರೆ ಇರೋದು ಅಂತ ಅರ್ಥ ಬರುತ್ತೆ. ಯಾರು ತೊಂದರೆ, ನಾನು ಯಾವಾಗ ಹೇಳಿದ್ನಲ್ಲ, ಪ್ರೆಸೆನ್ಸ್, ಬೀಯಿಂಗ್ ಇನ್ ಪ್ರೆಸೆನ್ಸ್. ಸ್ವಸ್ಥ, ಬೀಯಿಂಗ್ ಇನ್ ಪ್ರೆಸೆಂಟ್ ಇರೋನು ಸ್ವಸ್ಥ ಅಂತ. ಅಸ್ವಸ್ಥ ಅಂದ್ರೆ ಇಸ್ ನಾಟ್ ಇನ್ ದ ಪ್ರೆಸೆಂಟ್ ಸ್ಟೇಟ್. ಅದು ದೈಹಿಕವಾಗಿರೋದು, ಮಾನಸಿಕವಾಗಿರೋದು. ಅದಕ್ಕೆ ದೈಹಿಕ ಅಸ್ವಾಸ್ಥ್ಯ, ಮಾನಸಿಕ ಅಸ್ವಾಸ್ಥ್ಯ ಅಂತ ಹೇಳ್ತಾರಲ್ಲ. ಸೊ ಯಾರು ತನ್ನೊಳಗ್ ತಾನು ಪ್ರೆಸೆಂಟ್ ಅಲ್ಲಿ ಇಲ್ವೋ ಅವನ್ನೆಲ್ಲ ಅಸ್ವಸ್ಥ್ಯ ಅಂತಾನೆ ಹೇಳೋದು. ನಾವು ಸ್ವಸ್ತ್ರ ಅಸ್ವಸ್ತ್ರ? ಅಲ್ಲ, ಎಲ್ಲಿ ಯಾವಲ್ಲಿ ಪ್ರೆಸೆಂಟ್ ಅಲ್ಲಿ ಇರ್ತೀವ ನಾವು, ಅದು ಇದು ಥಿಂಕ್ ಮಾಡ್ತಾ ಇರ್ತೀವಿ. ಹಂಗ್ ಲೆಕ್ಕ ತಗೊಂಡ್ರೆ ಮೆಜಾರಿಟಿ ನಾವೆಲ್ಲ ಅಸ್ವಸ್ಥ ಆಗ್ಬಿಟ್ಟಿರ್ತೀವಿ. ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಶುಡ್ ಬಿ ಇನ್ ದ ಪ್ರೆಸೆಂಟ್ ಆಲ್ವೇಸ್. ಸೊ ಅದಕ್ಕೆ ಅಡೆತಡೆಕು ಏನಾದ್ರು ಫಿಸಿಕಲ್ ಬಾಡಿ ಕೊಟ್ರೆ ಏನಾದ್ರು ಹೇಳ್ತೀವಿ ದೈಹಿಕ ಅಸ್ವಸ್ಥ ಅಂತ ಹೇಳ್ತೀವಿ, ಮನಸ್ಸೇನಾದ್ರು ಕೊಟ್ರೆ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತೀವಿ. ಸೊ ಈ ಡೆಪ್ತ್ ಮೀನಿಂಗ್ಗೂ ಡಿಸೀಸ್ಗೂ ಅಥವಾ ಈಸ್ಗೂ ಇರೋ ರಿಲೇಷನ್ ಇದೆಯಾ? ಸೊ ಹಿಂಗೆ ಒಂದೇ ಸರಿ ರಿಪ್ಲೇಸ್ಮೆಂಟ್ಗಳು ಸಿಗಲ್ಲ. ಅದಕ್ಕೆ ಸಂಸ್ಕೃತ ಭಾಷೆಗಳನ್ನ ಕಾವ್ಯಾತ್ಮಕ ಭಾಷೆಗಳು ಅಂತ ಹೇಳ್ತೀವಿ. ಇಟ್ಸ್ ಏನೋ ಪೊಯಿಟಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಒಂದೊಂದು ಪದಕ್ಕೆ ಬಹಳಷ್ಟು ಮೀನಿಂಗ್ಗಳು ಬರ್ತಾ ಹೋಗುತ್ತೆ. ಅದು ಇಂಗ್ಲಿಷ್ ನ ಒಂದು ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಬರಕ್ ಒಂದೊಂದೇ ಅರ್ಥ, ಮ್ಯಾಕ್ಸಿಮಮ್ 1-2 ಅರ್ಥ ಬರ್ಬೋದು. ಬಟ್ ಸಂಸ್ಕೃತ ಒಂದೊಂದು ಪದಕ್ಕೆ 5-6 ಅರ್ಥಗಳೆಲ್ಲ ಬಂದ್ಬಿಡುತ್ತೆ. ಈಗ ಎಷ್ಟೊಂದಿದೆ ಆ ತರದ್ದು ಏನೋ. ಹಾಗೆ ಅದ್ ಎಷ್ಟೊಂದು ಪದಗಳಿವೆ ಒಂದೊಂದೇ ಪದಕ್ಕೆ. ಒಂದು ಎಕ್ಸಾಂಪಲ್ ಯಾವ್ದಾರ ಹೇಳಿ, ಯಾವ್ದಾದ್ರು 2-3 ಮೀನಿಂಗ್ ಬರೋಂಥದ್ದು. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಬಿಡಿ. ಓಕೆ, ನನಗೂ ಯಾವ್ದಂದ್ರೆ ಬರ್ತಲ್ಲ ಸದ್ಯಕ್ಕೆ. ಸೊ ಆ ಥರದ್ದು ಎಷ್ಟೊಂದು ಪದಗಳಿದೆ, ಒಂದೇ ಅರ್ಥ ಬರುತ್ತೆ. ಓಕೆ ಬಿಡಿ, ಆಮೇಲೆ ನೆಕ್ಸ್ಟ್ ಟೈಮ್ ಅದು ನೋಡೋಣ. ಸೊ ರೆಡಿ ಆಗಿದೆ. ಸೊ ಫೈನ್. ಓಕೆ, ನಾನೇ ಮಾತಾಡಿದ್ದಾಯ್ತು. ಸೊ ಏನೇನ್ ಟೇಕ್ ಬ್ಯಾಕ್ಸ್? ಒಂದು ಊಟ ಮಾಡಬೇಕಂದ್ರೆ ಪ್ರೆಸೆಂಟ್ ಅಲ್ಲಿ ಇರ್ಬೇಕು. ಇನ್ನೊಂದೇನು? ಬೀಯಿಂಗ್ ಇನ್ ದ ಪ್ರೆಸೆಂಟ್. ಆದಷ್ಟು ಪ್ರೆಸೆಂಟ್ ಏನೇನ್ ಮಾಡ್ತಾ ಇದ್ರ ಕಡೆ 100% ಕೊಡೋದಕ್ಕೆ ಗಮನ ಹರಿಸೋಣ. ಯೋಗ ಕ್ಲಾಸ್ ಕಡೆನೇ ಗಮನ ಕೊಡೋಣ. ಮನೆಯಲ್ದಾಗ ಮನೆ ಕಡೆ ಗಮನ ಕೊಡೋಣ. ಯೋಗ ಕ್ಲಾಸ್ ಬಂದು ಮನೆ ಕಡೆ ಯೋಚನೆ ಮಾಡೋದ್ ಬೇಡ, ಮನೆಗೆ ಹೋಗಿ ತಿರ್ಗಾ ಯೋಗ ಕ್ಲಾಸ್ ಬಗ್ಗೆ ಯೋಚನೆ ಬೇಡ. ಅಲ್ಲಿ ಎಲ್ಲಿರ್ತೀವೋ ಅಲ್ಲಿಗೆ ಆಕ್ಟ್ ಅಕಾರ್ಡಿಂಗ್ಲಿ ಅಂತ ಹೇಳ್ತೀವಿ. ಅಲ್ಲಿದ್ದೀವೋ ಹಂಗಂಗೆ ಮಾಡ್ತಾ ಹೋಗೋಣ. ಮತ್ತೆ ಇನ್ನೇನ್ ಮಾಡಿದ್ವಿ? ಸೊ ಯಾವುದೇ ಖುಷಿಯಾದ ಕ್ಷಣಗಳನ್ನ ಏನೇ ಸಿಕ್ಕಿದ್ರು ಅನುಭವಿಸೋರ್ ಕಡೆ ಫೋಕಸ್ ಮಾಡೋಣ. ಜಾಸ್ತಿ ಆನಂದಮಯ ಖುಷಿದ ಕಡೆ ಫೋಕಸ್ ಮಾಡೋಣ. ಯಾವಾಗ್ಲೂ ಬರೀ ಏನೋ ಸ್ಟ್ರೆಸ್ ರಿಡಕ್ಷನ್, ಅದ್ರಲ್ಲಿ ಏನೇನ್ ಸಣ್ಣ ಪುಟ್ಟದ ಏನೇ ಖುಷಿಗಳು ಸಿಕ್ಕಿದ್ರು ಜಸ್ಟ್ ವರ್ಕ್ ಆನ್ ಇದು ಇಂಟೆನ್ಸಿಟಿ ಆಫ್ ಹ್ಯಾಪಿನೆಸ್ ಗಿಂತ ಫ್ರೀಕ್ವೆನ್ಸಿ ಆಫ್ ಹ್ಯಾಪಿನೆಸ್ ಕಡೆ ಫೋಕಸ್ ಮಾಡೋಣ. ಸೊ ಸದ್ಯಕ್ಕೆ ಇಷ್ಟು 3 ಮಾಡಕ್ ಟ್ರೈ ಮಾಡೋಣ. ಓಕೆನಾ? ಸೊ ಇದು ನಾನೇ ಮಾತಾಡ್ತಾರೆ ಸರಿ ಹೋಗಲ್ಲ. ಸೊ ಯಾರಾದ್ರೂ ಏನೋ ಏನ್ ಅನ್ಸ್ತು ಇವತ್ತಿನ ಪ್ರೋಗ್ರಾಮ್ ಬಗ್ಗೆ, ಇನ್ನೇನಾದ್ರು ಆಡ್ ಮಾಡ್ಕೊಳ್ಬೋದಾ, ಅಥವಾ ಏನಾದ್ರು ನಿಮ್ದೇನ ಇನ್ಪುಟ್ಸ್ ಗಳಿದ್ರೆ ಬಂದು ದಯವಿಟ್ಟು ತಿಳಿಸ್ಬಹುದು. ಅನಿಸಿಕೆ, ಅಭಿಪ್ರಾಯಗಳು.
ಎಲ್ಲ ಸರಿನೂ ಫಸ್ಟ್ ಮೇನ್ ಏನು ಫಸ್ಟ್ ಎದ್ ಬರೋದಿಲ್ಲ ಅದೇ ಕಷ್ಟ. ಎಲ್ಲ ಸರಿ ಎದ್ ಬಂದಾಗೆ ಮಹೇಶ್ ಸರಿ ಎದ್ ಬರ್ತಾರೆ ಅನ್ಕೊಂಡಿದೀನಿ. ಎಲ್ಲ ಮುಗ್ದಾದ್ಮೇಲೆ ಸರ್ ನಾನು ಹೇಳೋಣ ಅನ್ಕೊಂಡಿದ್ದೆ ಸರ್, ನೀ ಶುರು ಮಾಡೋಣ ಅನ್ಕೊಂಡಿದ್ದೆ ಸರ್. ಸರ್ ಅದು ಹಾಗೆ ಎಲ್ರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ನಾವು ಸುಮಾರು 2014ರಿಂದ ಈ ಯೋಗ ದಿನಾಚರಣೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸ್ತಾ ಇದೀವಿ. ಕೇಳಿಸ್ತಾ ಇಲ್ವಾ? ಬೇಕಾಗುವಿಲ್ಲ ಸರ್, ಜೋರಾಗಿ ಮಾತಾಡ್ತೀನಿ. ಕೇಳಿಸ್ತಾ ಇಲ್ಲ. ಸೊ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ, ನಾವು ಪ್ರತಿ ವರ್ಷನೂ ಆಚರಿಸ್ತಾ ಇದ್ವಿ ಯೋಗ ದಿನಾಚರಣೆ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ತಗೊಂಡು ಹೋದರು ನಮ್ಮ ಪ್ರೆಸೆಂಟ್ ಭಾರತದ ಪ್ರಧಾನ ಮಂತ್ರಿಗಳು. ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ, ಇಡೀ ವಿಶ್ವಕ್ಕೆ ಒಂದು ಯೋಗವನ್ನ ಪರಿಚಯಿಸಿದವರು ಅವರು. ಮುಂಚೆನೂ ಇತ್ತು, ಬಟ್ ವಿಶ್ವ ಮಟ್ಟದಲ್ಲಿ ಅದನ್ನ ಅವ್ರನ್ನ ಹಬ್ಬವಾಗಿ ಪರಿಚಯಿಸಿದವರು ಅವರು. ಅದಕ್ಕೆ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ, ಎರಡನೇದಾಗಿ ಯೋಗ ಅನ್ನೋದು ಯಾರೋ ಒಬ್ಬರಿಂದ ಅಲ್ಲ, ಅದು ಎಲ್ರಿಂದ ಸೇರ್ಬೇಕು, ಮನಸ್ಸಿಂದ ಬರ್ಬೇಕು. ಫಸ್ಟ್ ಮನಸ್ಸಿಂದ ಬರ್ಬೇಕು, ಮಾಡೋರ್ ಮನಸ್ಸಿಂದ ಬರ್ಬೇಕು, ಮಾಡ್ಸೋರ್ ಇದಾರಲ್ವಾ ಅಷ್ಟೇ ಅದ್ಭುತವಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಎಲ್ರು ಯೋಗ ಟೀಚರ್ ಆಗಕ್ಕಾಗಲ್ಲ. ಈ ಶಿಕ್ಷಕರ ವೃತ್ತಿಯಲ್ಲಿ ಹೇಳ್ತಾರೆ, ಶಿಕ್ಷಕವರೆಲ್ಲ ಶಿಕ್ಷಕರಾಗಕ್ಕಾಗಲ್ಲ. ಅದನ್ನ ಅನುಭವಿಸಿ ಅಷ್ಟೇ ಆಳವಾಗಿ ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳ್ಬೇಕಲ್ಲ, ಅದು ದೊಡ್ಡ ವೃತ್ತಿ. ಅದು ಹೇಳ್ಬೋದು, ಈಗ ನಾನು ಒಂದಿಷ್ಟು ಯೋಗ ಪ್ರಾಕ್ಟೀಸ್ ಮಾಡಿದೀನಿ ಅಂತಂದ್ರೆ ನಾನು ಯೋಗ ಟೀಚರ್ ಆಗಲ್ಲ. ಯೋಗದ ಬಗ್ಗೆ ನನ್ಗೆ ಗೊತ್ತು, ಯೋಗ ಪ್ರಾಕ್ಟೀಸರ್, ನಾನು ಶಿಕ್ಷಕನಾಗಕ್ಕಾಗಲ್ಲ. ಯೋಗ ಶಿಕ್ಷಕನಾಗ್ಬೇಕು ಅಂದ್ರೆ ಅದನ್ನ ತಪಸ್ಸೋದು, ಅದು 1 ವರ್ಷದ್ದು ಅಥವಾ 2 ವರ್ಷದ್ದಲ್ಲ, ಸುಮಾರು ನಿರಂತರತೆ ಇರ್ಬೇಕು. ನಾವು ಯಾವುದೇ ಒಂದು ಶಿಕ್ಷಕ ಅಥವಾ ಇನ್ನೊಬ್ರಿಗೆ ಕಲಿಸ್ಬೇಕು ಅಂದ್ರೆ ಅದ್ರಲ್ಲಿ ನಿರಂತರತೆ ಹೆಂಗಿರ್ಬೇಕು ಅಂದ್ರೆ ಒಂದು 12 ವರ್ಷ ಆದ್ರೂ ನಾವು ಅದರಲ್ಲಿ ಪಳಗಿರ್ಬೇಕು ಅಂತ ಹೇಳ್ತಾರೆ. 12 ವರ್ಷ ಅದೊಂದು ಕಾಲಘಟ್ಟ ಅಂತ ಬರುತ್ತೆ. 12 ತಿಂಗಳು ಹೆಂಗ್ ಬರುತ್ತೋ, ನೀವು ಆ 1 ವರ್ಷ ಪರಿಪೂರ್ಣ ಆಗಕ್ಕೆ 12 ತಿಂಗಳು ಹೆಂಗಾಗುತ್ತೋ, ನೀವು ಒಂದು ವೃತ್ತಿಯಲ್ಲಿ ಪರಿಪೂರ್ಣ ಆಗ್ಬೇಕಾದ್ರೆ ಅಲ್ಲಿ 12 ವರ್ಷಗಳನ್ನ ಕಳೆದಾಗ ಮಾತ್ರ ನಾವು ಪರಿಪೂರ್ಣ ಆಗ್ತೀವಿ. ಹಂಗಾಗಿ ಈ ಶಿಕ್ಷಕ ಯೋಗನ ಕಲಿಸೋದು ಅಷ್ಟೇ ತುಂಬಾ ಚೆನ್ನಾಗಿ ಪಳಗಿಸ್ಕೊಂಡಾದ್ಮೇಲೆ ನಾವು ಅದ್ರ ಬಗ್ಗೆ ನಾವು ಮಾತಾಡ್ಬೋದು, ಅದ್ರ ಬಗ್ಗೆನ ನಾವು ಕಲಿಸ್ಕೋಬಹುದು. ಆದ್ರೆ ನಾನು ಯೋಗದ ಬಗ್ಗೆ ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯೋಗ ಮಾಡ್ಬೇಕಾದಾಗ ನಾವು ಪ್ರತಿ ಸತಿ ಹೇಳ್ತಾ ಇರ್ತಾರೆ, ಯೋಗನ ಮುತ್ಕೊಂಡು ಮಾಡಿಸ್ಬೋದು, ಬಟ್ ಅದನ್ನ ಮನಸ್ಸಿಂದ ನಾವು ಒಪ್ಕೊಂಡ್ ಮಾಡ್ಬೇಕು. ಈಗ ದೀರ್ಘವಾಗಿ ಉಸಿರು ಬರ್ಲಿ ಅಂತ ಹೇಳ್ತಾ ಇರ್ತೀವಿ, ಆದ್ರೆ ನಾವು ದೀರ್ಘವಾಗಿ ತಗೊಳ್ಳೋದು ನನಗೆ ಗೊತ್ತಾಗುತ್ತಾ ಅಥವಾ ಶಿಕ್ಷಕರಿಗೆ ಗೊತ್ತಾಗುತ್ತೆ? ಅದನ್ನ ನಾವು ಅಷ್ಟೇ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಅನುಭವದಲ್ಲಿ ನಾವು ಎಷ್ಟು ಅನುಭವಿಸ್ಕೊಂಡು ಎಷ್ಟು ಎಷ್ಟು ಅಂತರಾತ್ಮವಾಗಿ ಇಳಿತೀವಲ್ವಾ ಯೋಗದಲ್ಲಿ, ಅವಾಗ ಮಾತ್ರ ಅದರದ್ದೊಂದು ಪರಿಪೂರ್ಣವಾದಂತ ಲಾಭ ಸಿಗ್ತಾ ಇರುತ್ತೆ. ಸೊ ನನ್ಗನ್ಸೋ ಮಟ್ಟಿಗೆ ನಾನು ಪ್ರಶಾಂತ್ ಸರ್ ಹತ್ರ ತುಂಬಾ ಕಲ್ತಿದ್ದೀನಿ ಯೋಗ. ನಾನು ಜಸ್ಟ್ ಯೋಗದ ಬಗ್ಗೆ ಒಲವಿತ್ತು ಮಾತ್ರ, ಅದನ್ನ ಆಳವಾಗಿ ಇಳಿಸಿದ್ದು ಪ್ರಶಾಂತ್ ಸರ್. ತುಂಬಾ ಚೆನ್ನಾಗಿ ನನ್ಗೆ ಇವತ್ತು ಯೋಗದ ಬಗ್ಗೆ ನಾವು ಹೇಳ್ತಾ ಇರ್ತೀವಿ ಪ್ರತಿ ಸತಿ ಸರ್ ಬಂದಾಗ, ಯಾರು ಮಾತಾಡ್ಲಿಲ್ಲ ಒಂದು ಮಹೇಶ್ ಸರ್ ಬರ್ತಾರೆ ಅಂತ. ಅವ್ರಿಗೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ನನ್ನ ಇಲ್ಲಿ ತರಿಸುತ್ತೆ. ನಾವು ಪ್ರತಿ ಸತಿ ಅವ್ರು ನನ್ನ ಮೇಲೆ ಇಟ್ಟೊಂದು ಕಾನ್ಫಿಡೆನ್ಸ್ ಏನೋ ಗೊತ್ತಿಲ್ಲ, ಯಾರು ಬರ್ದಿದ್ರು ಮಹೇಶ್ ಸರ್ ಬರ್ತಾರೆ. ಸೊ ನನ್ನ ತಲೆಯಲ್ಲಿ ಇರ್ಬೇಕಾದ್ರೆ ಏನೂ ಇರಲ್ಲ, ಬಟ್ ಆಕ್ಚುಲಿ ಅವ್ರು ಹೇಳಾದ್ಮೇಲೆ ಏನಾದ್ರು ಹೇಳ್ಬೇಕಲ್ಲ ಅಂತಾನೆ ಇಲ್ಲಿ ಬರ್ತೀನಿ. ಸೊ ಅವ್ರಿಗೆ ನನ್ನ ಮೇಲೆ ಇಟ್ಟಂತ ನಂಬಿಕೆಗೆ ಒಂದು ಧನ್ಯವಾದಗಳು. ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಶುಭ ಕೋರುತ್ತಾ, ಒಂದೇ ಒಂದು ಲಾಸ್ಟ್ ಟೈಮ್ ಯಾರಿಗೋ ಒಂದು ಕವನಗಳನ್ನ ಹೇಳಿದ್ದೆ, ಸರ್ ಹೇಳ್ತಾ ಇದ್ರು, ಸರ್ ನಿಮ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಕವನ ಬರ್ಕೊಂಡ್ ಬನ್ನಿ ಅಂತ. ಸೊ ಅದಕ್ಕಾಗಿ ನಾನು ಈ ನಮ್ಮ ಯೋಗವಂತ ಅಂಗಳದ ಬಗ್ಗೆನೇ ಒಂದು ಕವನ ಬರ್ತಿದ್ದೀನಿ. ಅದರಲ್ಲಿ ಈ ಸಲ ಏನಾಗಿದೆ ಅಂದ್ರೆ, ನಮ್ಮ ಪ್ರತಿಯೊಂದು ಸತಿ ಸ್ಲೋಗನ್ ಇರುತ್ತೆ, ಅಂತಾರಾಷ್ಟ್ರೀಯ ಯೋಗದ ಒಂದು ಸ್ಲೋಗನ್ ಇರುತ್ತೆ. ಈ ಸಲ ಏನಾದ್ರೆ ಹೆಲ್ತಿ ಏಜಿಂಗ್ ಫಾರ್ ಯೋಗ ಅಂತ, ಆರೋಗ್ಯದ ವೃದ್ಧಿಗಾಗಿ ಯೋಗ ಅಂತ ಒಂದು ಸ್ಲೋಗನ್ ಇದೆ. ಅದನ್ನು ನನ್ನ ಕವನದ ಅಡಿಯಲ್ಲಿ ಬರುತ್ತೆ. ಸೊ 4 ಲೈನ್ ಅಷ್ಟೇ, ಜಾಸ್ತಿ ಏನು ಬೋರ್ ಮಾಡಲ್ಲ, ಅದು ಮುಗಿಸ್ಕೊಂಡ್ಬಿಟ್ಟು ಮುಗಿಸ್ತೇನೆ. ಸೊ ಕವನದ ಶೀರ್ಷಿಕೆ ಬಂದು ಯೋಗವಂತನ ಅಂಗಳದಲ್ಲಿ ಅಂತ. ಸೊ ಯೋಗವಂತನ ಅಂಗಳದಾಗ ನಾವೆಲ್ಲ ಮೂಡಿದೆವು ಬೆಳ್ಳಿ ಚುಕ್ಕಿ ಅಂಗ. ಯೋಗವಂತನ ಅಂಗಳದಾಗ ನಾವೆಲ್ಲ ಮೂಡಿದೆವು ಬೆಳ್ಳಿ ಚುಕ್ಕಿ ಅಂಗ. ಯೋಗವು ನಮಗೆ ಹೊಸೀತು ಹತ್ತಿ ಬತ್ತಿ ಹಂಗ. ಯೋಗವಂತನು ಬೆಳಗಿದನು ನಮ್ಗ ಜ್ಯೋತಿ ಹಂಗ. ಆ ಜ್ಯೋತಿ ಈಗ ನಂದ ದೀಪ ಆಗಿ ಜಗತ್ತನ ಬೆಳಗಲಿ ಆರೋಗ್ಯದ ವೃದ್ಧಿಯಾಗಂಗ, ಆರೋಗ್ಯದ
ವೃದ್ಧಿ ಆಗಂಗೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಮಹೇಶ್. ನೆಕ್ಸ್ಟ್ ಯಾರಾದ್ರು ಏನಾದ್ರು ನಿಮ್ಮ ಅನಿಸಿಕೆ, ಎಲ್ರು ಕವನ ಹೇಳಲೇಬೇಕು ಅಂತೇನಿಲ್ಲ, ಆಮೇಲೆ ಕವನ ಹೇಳ್ಬೇಕು ಕಂಪಲ್ಸರಿ ಅನ್ಬಿಟ್ಟು ಆಮೇಲೆ ಅಲ್ಲೇ ನೀವು ಕುತ್ಕೋಬೇಡಿ ಆಮೇಲೆ. ಸತ್ಯನಾರಾಯಣ್ ಸರ್ ಬರ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಸರ್. ಸರಿ, ಅದು ರೆಕಾರ್ಡ್ ಬೇಕಾ ಕೊಟ್ರೆ ಸರಿ, ಪರವಾಗಿಲ್ಲ. ಆಯ್ತಾ? ನಮಸ್ಕಾರ ಎಲ್ಲರಿಗೂ. Yeah, sure. So good morning everyone. ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. So thank you very much for Yogavanta team to spend around 150 hours here. 150 correct? ಹೌದಾ? ನನಗೆ ಇದು 150 hours because I have seen like around 75 people 2 hours ತಗೊಂಡ್ರೆ 150 hours 900 minutes and 5,40,000 seconds. ಸೊ ಎಷ್ಟು ಅಮೇಝಿಂಗ್ ಆಗಿ ಕಾಣುತ್ತಾ ಅಲ್ವಾ? ಇದು ನಾನು ಒಬ್ಬನೇ ಮಾಡ್ಬೇಕಂದ್ರೆ ಸಾಧ್ಯ ಆಯ್ತಾ? 150 hours ಅಂತಂದ್ರೆ ಎಷ್ಟಾಗ್ತಾ ಇತ್ತು? 3 ದಿನ ಮಾಡ್ಬೇಕಿತ್ತೇನು ಮೋಸ್ಟ್ಲಿ. ಸೊ ಇಂಥದೊಂದು ಸಮಾವೇಶಕ್ಕೆ ನಮ್ಮೆಲ್ಲರನ್ನು ಕರ್ಕೊಂಡ್ ಬಂದವಾಗ, ಒಂದು ಸಮೂಹ ಅಂತ ಬಂದವಾಗ ಒಂದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಸಮೂಹದಲ್ಲಿ ಹೋದ್ರೆ ಸಕ್ಸಸ್ ಬೇಗ ಸಿಗುತ್ತೆ. ಸೊ ಇಲ್ಲಿ ಅರೌಂಡ್ 97,200 ಉಸಿರಾಟಗಳು 2 ಅವರಲ್ಲಿ 108 ಸೂರ್ಯ ನಮಸ್ಕಾರ ಮಾಡ್ಬೋದು ಅನ್ನೋ ಇಮ್ಯಾಜಿನೇಷನ್ ಅಲ್ಲಿ ನಾನು ತಗೊಂಡು ಹೋದ್ರೆ, ಸೊ 97,200 ಕಾನ್ಶಿಯಸ್ ಉಸಿರಾಟಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀರಾ ಇವತ್ತು. ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಆಮೇಲೆ ಈ ತರ ಹೋದ್ ಸಲದ್ದು ಒಂದು ಇನ್ವೆಂಟ್ ಅಲ್ಲಿ ಕೂಡ ಭಾಗಿಯಾದಾಗ ಹೇಳ್ತಾ ಇದ್ರು, ಲೈಕ್ ಎಲ್ಲರೂ ಸೇರ್ಬಿಟ್ಟು ಪಾಸಿಟಿವ್ ನ ಯೋಚನೆ ಮಾಡಿದ್ರೆ ಆ ಪಾಸಿಟಿವ್ ವೈಬ್ಸ್ ಏನಿದೆ, ಇಟ್ಸ್ ನಾಟ್ ಓನ್ಲಿ ಟು ಅಸ್, ನಮಗಷ್ಟೇ ಹೆಲ್ಪ್ ಮಾಡೋದಲ್ದೇನೆ ಇದು ಎಲ್ಲ ನಮ್ಮ
ಸುತ್ತಮುತ್ತಲಿರೋ ಪರಿಸರಕ್ಕೂ ಕೂಡ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಅಂತ. ಸೊ ನಾವೆಲ್ಲರೂ ಸೇರಿಬಿಟ್ಟು ಇವಾಗ ಆ 5,40,000 ಸೆಕೆಂಡ್ಸ್ ಏನಿದೆ ಆ ಪಾಸಿಟಿವ್ ವೈಬ್ಸ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದೀವಿ, ಈ ಯೂನಿವರ್ಸ್ ಕೊಟ್ಟಿದ್ದೀವಿ ಅಂತ ಅನ್ಕೋತೀನಿ. ಸೊ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದು ಕೂಡ ತುಂಬಾ ಥ್ಯಾಂಕ್ಸ್ ಯೋಗವಂತ ಟೀಮ್ಗೆ. ಸೊ ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಬಂದ್ಬಿಟ್ಟು ಹೆಲ್ದಿ ಏಜಿಂಗ್ ಅಂತ ಹೇಳ್ಬಿಟ್ಟು. ಸೊ ಹುಟ್ಟಿದವನ್ ಎಲ್ರಿಗೂ ಏಜ್ ಆಗ್ಲೇಬೇಕು ಅಂಡ್ ವಿ ಹ್ಯಾವ್ ಟು ಎಲ್ರೂ ಒಂದಿನ ನಮ್ಮ ಪಯಣನ ಮುಗಿಸ್ಲೇಬೇಕು ಈ ಜರ್ನಿನ. ಸೊ ಹೆಲ್ದಿ ಏಜಿಂಗ್ ಅಂತ ಅಂದ್ರೆ ಇಟ್ಸ್ ನಾಟ್ ಇನ್ಕ್ರೀಸಿಂಗ್ ದ ಲೈಫ್ ಸ್ಪ್ಯಾನ್, ಇಟ್ಸ್ ಅಬೌಟ್ ಇನ್ಕ್ರೀಸಿಂಗ್ ದ ಹೆಲ್ತ್ ಸ್ಪ್ಯಾನ್. ಆಬ್ವಿಯಸ್ಲಿ ಏಜ್ ಆಗ್ತಾ ಹೋದಂಗೆನೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೆಷ್ಟು ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಮೊಬಿಲಿಟಿ ಸಮಸ್ಯೆ ಇರ್ಬೋದು, ಮೆಮರಿ ಸಮಸ್ಯೆ ಇರ್ಬೋದು, ಈ ಥರದ್ದು. ಸೊ ಅದನ್ನ ಯೋಗದಿಂದ ಹೇಗೆ ನಾವು ಮುಕ್ತಗೊಳಿಸ್ಕೋಬೇಕು ಅನ್ನೋದು ಈ ವರ್ಷದ ಥೀಮು. ಸೊ ಆ ಒಂದು ಕಾನ್ಸೆಪ್ಟ್ ನೋಡಕ್ ಹೋಯ್ತು ಅಂತ ಅಂದ್ರೆ ಲೆಟ್ ಅಸ್ ಆಲ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಯೋಗ ಡೈಲಿ ಅಟ್ ಲೀಸ್ಟ್ 15 to 20 minutes so that we can spend our aging, ನಮ್ಮ ಏನು ಹೇಳ್ತೀವಿ ವಾನಪ್ರಸ್ಥ ಸ್ಟೇಜ್ ಅಂತ ಹೇಳ್ತೀವಿ, ಅದನ್ನ ಕೂಡ ಸ್ಟ್ರಾಂಗ್ ಆಗಿ ಸ್ಟೇಬಲ್ ಆಗಿ ಸ್ಪೆಂಡ್ ಮಾಡೋ ಅಂತ ಒಂದು ವಿಚಾರ ಈ ಯೋಗದಿಂದ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅದಕ್ಕೆ ಸಹಾಯ ಮಾಡ್ತಾರೆ ಯೋಗವಂತ ಟೀಮ್ಗೆ ಪ್ರಶಾಂತ್ ಸರ್ ಅಂಡ್ ಹಿಸ್ ಟೀಮ್. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರಾದ್ರು? ಓಕೆ, ಸೊ ಸಮಯ ಆಯ್ತು ಅನ್ಸುತ್ತೆ. ಸೊ ಎಲ್ಲರೂ ಗುಡ್, ಎಲ್ಲ ಚಿಕ್ಕ ಏಜಿಂದ ದೊಡ್ಡ ಏಜ್ವರೆಗೂ ಇವತ್ತು ಎಲ್ಲರೂ ಅಟೆಂಡ್ ಮಾಡಿದ್ದೀರಾ. ವೆರಿ ನೈಸ್. ಸೊ ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಂಬೇಡ. ಸೊ ಎಲ್ಲರೂ ಇಲ್ಲಿ ಆನಂದ್, ಹೌದಾ? ಇನ್ನೊಂದು 5 ನಿಮಿಷ ತಳ್ಬೇಕು ಇವಾಗ ಟೈಮು. ಸೊ ಯಾರಾದ್ರೂ ಇನ್ನು 5 ನಿಮಿಷ ಬಂದೇನೋ. ಹೇಮಂತ್ ಸರ್ ಬನ್ನಿ. ತಲೆ ಕೆರ್ಕೊಳಕ್ ಆಯ್ತದ್ರ? ಸಾರಿ, ಬನ್ನಿ ಸರ್ ಬನ್ನಿ. ಇಲ್ಲ ಅವರಲ್ಲ. ಓಕೆ, ಇದೊಂದು ಆಪರ್ಚುನಿಟಿ ಏನಾದ್ರು ಶೇರ್ ಮಾಡ್ಬೇಕು ಅಂದ್ರೆ. ಸೊ ಫೈನ್, ಓಕೆ, ನಾನೇ ಮಾತಾಡ್ತೀನಿ ಹಾಗಾದ್ರೆ. ಸೊ ಎಲ್ಲರೂ ಹೆಂಗ್ ಅನಿಸ್ತಾ ಇದೆ? ರೆಗ್ಯುಲರ್ ಕ್ಲಾಸಿಗೆ ಬರ್ತಾ ಇದ್ರಲ್ಲ, ಏನ್ ಚೇಂಜಸ್ ಏನ್ ಫೀಲ್ ಆಗ್ತಾ ಇದೆ ಇಷ್ಟು ದಿವಸದಲ್ಲಿ? ಸೊ ಎನಿ ಇಂಟ್ರೆಸ್ಟಿಂಗ್ ಚೇಂಜಸ್ ಏನಾದ್ರು ಆಯ್ತಾ ಯಾರಿಗಾದ್ರು? ಹೇಳಿ ಮೇಡಮ್, ಏನಾಯ್ತು ಅಂತ. ಓ ಸೂಪರ್, ನೈಸ್ ನೈಸ್. ಹಾ ಅದನ್ನೇ ಬಂದಿಲ್ಲ ಇವಾಗ ಹೇಳ್ಬೋದಾಯ್ತಲ್ವಾ ಮೇಡಮ್? ರೆಕಾರ್ಡಿಂಗ್ ಅಲ್ಲಿ ಬಂದಿದೆ ಅನ್ಸು, ನಾವು ಹಾಕೊಂಡು. ಓಕೆ, ಓ ನೈಸ್ ನೈಸ್. ಹಾಗಾದ್ರೆ ಮನೆಯವ್ರ ಮೇಲೆ ಕಿರ್ಚಾಡೋದೆಲ್ಲ ಕಡಿಮೆ ಮಾಡಿದೀರಾ ಅಂತ ಆಯ್ತು. ಓಕೆ, ಓ ಅಷ್ಟೊಂದಿಲ್ಲ. ಇಲ್ಲ, ಅಷ್ಟೊಂದೆಲ್ಲ ಚೇಂಜ್ ಆಗ್ಬಾರ್ದು ಬಿಡಿ ಮೇಡಮ್ ಆಮೇಲೆ. ಸೊ ನೆಕ್ಸ್ಟ್ ಇನ್ನು ಯಾರಿಗಾರ ಏನಾದ್ರು ಚೇಂಜಸ್ ಕಾಣಿಸ್ತಾ? ಬನ್ನಿ ಬನ್ನಿ ಶಶಿಧರ್ ಸರ್, ಅಲ್ಲಿಂದನೇ ಹೇಳ್ತೀರಾ? ಹೇಳಿ ಹೇಳಿ. ಹಾ 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 ಓ ನೈಸ್ ನೈಸ್ ನೈಸ್, ಗುಡ್ ಗುಡ್. ಸೊ ಬ್ಯಾಕ್ ಪೇನ್ ಮತ್ತೆ ಎಷ್ಟೊಂದು ಇದೆ ಪ್ರೊಫೆಷನ್ ಮೇಲೆ. ಬ್ಯಾಕ್ ಪೇನ್ಗೆ 2 ಮೇಜರ್ ರೀಸನ್ ಅಂತ ಹೇಳ್ತೀವಿ. ಒಂದ್ ಬಂದು ಟೂ ಮಚ್ ಆಫ್ ಕುಷನ್ಸ್. ನೋಡಿ ಎಲ್ಲ ಕಡೆ ಕುಷನ್ಸ್ ಇವಾಗ. ಸೊ ಸೋಫಾಲು ಕುಷನ್, ಕಾರಲ್ಲೂ ಕುಷನ್, ಆಫೀಸಲ್ಲಿ ಹೋದ್ರು ಕುಷನ್. ಅದು ಒನ್ ಆಫ್ ದ ಮೇಜರ್ ಕಲ್ಪ್ರಿಟ್ ಫಾರ್ ದ ಬ್ಯಾಕ್ ಪೇನ್. ಅದು ಮತ್ತೆ ಇಂಪ್ರಾಪರ್ ಸಿಟ್ಟಿಂಗ್ ಸ್ಟೈಲ್ಸ್. ನಾವು ಕರೆಕ್ಟ್ ಆಗಿ ಕೂರೋದೇ ಇಲ್ಲ, ಎಲ್ಲ ಹಿಂಗೆ ಹಿಂಗೆ ಎಲ್ಲ ಕೂರ್ತಾ ಇರ್ತೀವಿ. ಸೊ ಅದನ್ನು ಸಹ ಬ್ಯಾಕ್ ಪೇನ್ ಗೆ ತುಂಬಾ ಲೀಡ್ ಮಾಡ್ತಾ ಇರುತ್ತೆ. ಸೊ ಯಾರು ಬ್ಯಾಕ್ ಪೇನ್ ಸಫರ್ ಮಾಡ್ತೀವಿ, 2 ಕಡೆ ಒಂದ್ ಸ್ವಲ್ಪ ಫೋಕಸ್ ಮಾಡ್ಬಿಡಿ. ಸೊ ಒಂದ್ ಸ್ವಲ್ಪ ಕುಷನ್ಸ್ ಅವಾಯ್ಡ್ ಮಾಡೋಣ. ಅಂದ್ರೆ ಏನೋ ಆಗಿನ ಕಾಲದಲ್ಲಿ ಇತ್ತಲ್ಲ ಚೇರ್ಗಳು, ಪ್ಲಾಸ್ಟಿಕ್ ಚೇರು, ಅದು ಸ್ವಲ್ಪ ಹಾರ್ಡ್ ಸರ್ಫೇಸ್ ಅಲ್ಲಿ ಕೂರೋದು ಇಟ್ಸ್ ಏನೋ ಬ್ಯಾಕ್ ಎಲ್ಲ ಹೆಲ್ಪ್ ಮಾಡುತ್ತೆ. ತುಂಬಾ ಕುಷನ್ಸ್ ಗಳು ಬ್ಯಾಕ್ ಸ್ಟ್ರೈನ್ ಮಾಡಿ, ಎಸ್ಪೆಷಲಿ ಇವಾಗ ಬರೋ ಸೋಫಾಗಳೆಲ್ಲ ಫುಲ್ ಹಿಂಗ್ ಹೋಗ್ಬಿಡ್ತೀವಿ. ಸೊ ಅದು ಪಾಶ್ಚರೇ ನಿಮ್ ಬೇಕು ಅಂದ್ರೆ ನೇರ ಮಾಡಕ್ಕಾಗಲ್ಲ, ಹಿಂಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಒಂದ್ ಸ್ವಲ್ಪ ಹಾರ್ಡ್ ಸರ್ಫೇಸ್ ಮೇಲೆ ಕೂರೋದನ್ನ ಅಭ್ಯಾಸ ಮಾಡೋಣ. ಮತ್ತೆ ಸಿಟಿಂಗ್ ಸ್ಟೈಲ್ ಒಂದ್ ಸ್ವಲ್ಪ ಆದಷ್ಟು
ಕೂರ್ಬೇಕಂದ್ರೆ ಸಮಕಾಯ ಶಿರೋಗ್ರೀವ ಅಂತ ಹೇಳ್ತೀವಿ. ನಿಮ್ಮ ಭುಜ ಮತ್ತೆ ಕಿವಿ ಎರಡು ಸ್ಟ್ರೈಟ್ ಇಂದ ಅಲೈನ್ ಆಗ್ಬೇಕು. ಎಷ್ಟು ಮುಂದಕ್ಕೆ ಡ್ರಾಪ್ ಆಗ್ತಾ ಹೋಗುತ್ತೋ ಅಷ್ಟು ನಿಮ್ಗೆ ಕುತ್ತಿಗೆ ಮೇಲೆ ಲೋಡ್ ಹೋಗಕ್ ಶುರು ಆಗುತ್ತೆ. ಮತ್ತೆ ನಮ್ಗೆ ಇಲ್ಲಿ ನೋಡಿ ಮಿಡ್ ಬ್ಯಾಕ್ ಪೇನ್ ಅಷ್ಟೊಂದು ಬರಲ್ಲ, ಜಾಸ್ತಿ ಲೋವರ್ ಬ್ಯಾಕ್ ಪೇನೇ ಬರೋದು. ಏನೋ ಲೋವರ್ ಬ್ಯಾಕ್ಗೆ ಏನು ಸಪೋರ್ಟ್ ಇಲ್ಲ, ಹೊಟ್ಟೆ ಅಷ್ಟೇ. ಹೊಟ್ಟೆ ಕೋರ್ ಸ್ಟ್ರೆಂತ್ ಇಲ್ಲ ಅಂದ್ರೆ ಪೂರ್ತಿ ಲೋಡು ಲಂಬಾರ್ ಇಲ್ಲಿಗೆ ಬಿದ್ಬಿಡುತ್ತೆ. ಅದಕ್ಕೆ ನಾವು ಕೂತ್ಕೊಂಡು ಹಿಂಗ್ ಹೋಯ್ತು ಅಂದ್ರೆ ಪೂರ್ತಿ ಕೂತು 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 ಇಲ್ಲಿ ಪೂರ್ತಿ ಲೋಡ್ ಲೋವರ್ ಬ್ಯಾಕ್ ತೊಗೊಳಕ್ ಸ್ಟಾರ್ಟ್ ಮಾಡುತ್ತೆ. ಅದು ಏನೋ ನೀವು ಪಾಸ್ಚರ್ ನೇರ ಇದ್ರೆ ವೆಯ್ಟ್ ಡೆಲಿವರ್ ಎಲ್ಲ ಬ್ಯಾಲೆನ್ಸ್ಡ್ ಆಗುತ್ತೆ. ಏನ್ ನೀವು ಟಿಲ್ಟ್ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ಪೂರ್ತಿ ಅಪ್ಪರ್ ಬಾಡಿ ವೆಯ್ಟ್ ಎಲ್ಲ ಲಂಬಾರ್ ಮೇಲೆ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಬ್ಯಾಕ್ ನೇರ ಇಟ್ಕೊಂಡು ಕೂರೋದನ್ನ ಅಭ್ಯಾಸ ಮಾಡೋದನ್ನ, ಕೂತ್ಕೊಳ್ಳೋದ್ರಲ್ಲಿ ನಿಲ್ಲೋದಾಗ್ಲಿ. ಮತ್ ಬ್ಯಾಕ್ ಪೇನ್ ಇರೋದು. ಮತ್ತೆ ಇನ್ನೊಂದು ಅರ್ಧ ಗಂಟೆ ಒಂದು ಥ್ರೆಶೋಲ್ಡ್ ಅಂತ ಹೇಳ್ತೀವಿ. ಅರ್ಧ ಗಂಟೆಯಿಂದ ಜಾಸ್ತಿ ಕೂರೋದು ಒಳ್ಳೇದಲ್ಲ, ಅರ್ಧ ಗಂಟೆ ಜಾಸ್ತಿ ನಿಲ್ಲೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಎವ್ರಿ ಹಾಫ್ ಅನ್ ಅವರ್ ಅಟ್ಲೀಸ್ಟ್ ಒಂದ್ 2-3 ನಿಮಿಷ ಬ್ರೇಕ್. ಮತ್ತೆ ನೀವು ಅರ್ಧ ಗಂಟೆ ನಿಂತಿದ್ರೆ ಅಟ್ಲೀಸ್ಟ್ ಒಂದ್ 2-3 ನಿಮಿಷ ಕೂತ್ಕೊಳ್ಳೋದು. ಸೊ ಹಂಗ್ ಸ್ವಿಚ್ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಅವರ್ ಗಟ್ಲೆ ಎಲ್ಲ ಕೂರೋದು ಅದು ಬ್ಯಾಕ್ಗೆ ಯಾವತ್ತೇ ಆಗ್ಲಿ ಸ್ಟ್ರೈನ್ಫುಲ್ ಅಂತ ಹೇಳ್ತೀವಿ. ಸೊ ಎರಡನ್ನ ಆಡ್ ಮಾಡ್ಕೊಳ್ಳೋಣ. ಕುಶನ್ಸ್ ಗಳನ್ನ ತುಂಬಾ ಕುಶನ್ಸ್ ಅವಾಯ್ಡ್ ಮಾಡೋದು, ಮತ್ತೆ ಆದಷ್ಟು ಪಾಸ್ಚರ್ನ ನೇರ ಇಟ್ಕೊಂಡು ಕೂರೋದು. ಸೊ ಎರಡನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ. ಓಕೆ, ಬೇರೆ ಏನಾದ್ರು ಚೇಂಜಸ್, ಏನೋ ಡಿಫ್ರೆನ್ಸ್ ಯೋಗದಿಂದ ಏನು ಚೇಂಜಸ್ ಕಾಣಿಸ್ತಾ ಇಲ್ವಾ? ಅವ್ರು ಪರ್ಸನಲ್ ಆಗಿ ಸಿಕ್ಕಿದಾಗ ಮಾತ್ರ ಹೇಳ್ತಾರೆ. ಓ ಸುಷ್ಮಿತಾ ಬನ್ನಿ. ಇಲ್ಲೇ ಬಂದು ಹೇಳಿ. ಬನ್ನಿ ಬನ್ನಿ ಬನ್ನಿ, ಇಲ್ಲ ಸುಷ್ಮಿತ್ ಅವ್ರು ಆನ್ಲೈನ್ ಅಟೆಂಡ್ ಮಾಡೋದು. ಇವತ್ತು ಯೋಗ ಡೇಗೋಸ್ಕರ ವೈಟ್ ಫೀಲ್ಡ್ ಇವಾಗ. ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಎಲ್ಲ ಯೋಗವಂತ ಟೀಮ್ ಟೀಚರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ಗೆ ಯಾವತ್ತು ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಅಂತ ಯಾವತ್ತು ಡಿಫ್ರೆನ್ಸ್ ಆಗಿಲ್ಲ. ಇಲ್ಲಿ ಬಂದಾಗೆಲ್ಲ ಆಫ್ಲೈನ್ ಅಟೆಂಡ್ ಆಗ್ತೀನಿ, ಬಟ್ ಆನ್ಲೈನ್ ಅಲ್ಲೂ ನಂಗೆ ಅಷ್ಟೇ ಎಫೆಕ್ಟಿವ್ ಆಗಿ ಅನ್ಸುತ್ತೆ. ಬಿಕಾಸ್ ಅಷ್ಟು ಚೆನ್ನಾಗಿ ಮಾನಿಟರ್ ಮಾಡ್ತಾರೆ, ಪ್ರತಿಯೊಂದು ಕರೆಕ್ಷನ್ಸ್ ಹೇಳ್ತಾರೆ. ಅದ್ರ ಜೊತೆಗೆ ನನ್ಗೆ ಪರ್ಸನಲ್ ಆಗಿ ಏನ್ ಇಂಪ್ರೂವ್ಮೆಂಟ್ಸ್ ನಾನ್ ನೋಡಿದೀನಿ ಅಂತಂದ್ರೆ ಬೇಸಿಕಲಿ ಇಮ್ಯುನಿಟಿ. ನನ್ಗೆ ಸ್ವಲ್ಪ ಇಮ್ಯುನಿಟಿ ಇಶ್ಯೂಸ್ ಕಾಡ್ತಿತ್ತು 2 years ಬ್ಯಾಕ್. ನನ್ಗೆ ಯೋಗವಂತ ಕ್ಲಾಸಿಗೆ ಸೇರ್ಕೊಂಡು ನಾನು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ಮೇಲೆ ಸರ್ ತುಂಬಾ ಇಮ್ಯುನಿಟಿ ಬಿಲ್ಡ್ ಆಗಿದೆ ಬಾಡಿನಲ್ಲಿ. ರೆಸಿಸ್ಟಿವಿಟಿ, ಯಾವುದೇ ಒಂದು ಜ್ವರ ಬಂದ್ರೆ, ಕೆಮ್ಮು, ನೆಗಡಿ, ಬೇಸಿಕ್ ಯಾವ್ದಕ್ಕೂ ಮೆಡಿಸನ್ಸ್ ಅಷ್ಟು ಈಸಿಯಾಗಿ ನಾನು ತಗೋತಾ ಇಲ್ಲ. ಹಾಗೇನೆ ಸರಿ ಮಾಡ್ಕೊಳ್ಳೋಷ್ಟು ಕೇಪಬಿಲಿಟಿ ಬಂದಿದೆ. ಹಾಗೆ ನಾನು IT ವರ್ಕ್ ಮಾಡೋದ್ರಿಂದ ನಂಗೂ ಬ್ಯಾಕ್ ಪೇನ್ ತುಂಬಾನೇ ಇತ್ತು, ಬಟ್ ಇವಾಗ ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ. ಮತ್ತೆ ಫ್ಲೆಕ್ಸಿಬಿಲಿಟಿ, ನಾನು ಯಾವ ಫ್ಲೆಕ್ಸಿಬಲ್ ಇರ್ಲಿಲ್ಲ ಬಾಡಿ. ಸೊ ಇವಾಗ ಯೋಗ ಕ್ಲಾಸಿಗೆ ಜಾಯಿನ್ ಆಗಿದ್ಮೇಲೆ ನಂಗೆ ತುಂಬಾನೇ ಬಾಡಿನಲ್ಲಿ ಚೇಂಜಸ್ ಗೊತ್ತಾಗ್ತದೆ. ಲೈಟ್ ವೈಟ್ ಫೀಲ್ ಆಗುತ್ತೆ ಆತರ. ಸೊ ಅದೇ ಸರ್, ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಷ್ಟೇ. ಒಂದಿನ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೂ ರಿಗ್ರೆಟ್ ಆಗುತ್ತೆ, ಆತರ ಲೆವೆಲ್ಗೆ ಬಂದ್ವಿ. ಅದೇ ಮನಸ್ಸಿಗೆ ಮತ್ತೆ ದೇಹಕ್ಕೆ ಎರಡಕ್ಕೂ ಒಂಥರ ವಿಶ್ರಾಂತಿ ಅಂತ ಅನ್ಸುತ್ತೆ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಎಲ್ಲರೂ ಯೋಗಾಭ್ಯಾಸ ಮಾಡಿ. ಥ್ಯಾಂಕ್ ಯು. ಸೊ ಎಲ್ಲರೂ ಎಲ್ಲ ಡ್ರೆಸ್ ಆಗಿ ರೆಡಿ ಆಗಿ ಬಂದ್ರು ಅನ್ಸುತ್ತೆ. ಗ್ರೂಪ್ ಫೋಟೋ ಅವ್ರು ಯಾರು ಮಾತಾಡಲ್ಲ, ನನ್ನ ಒಬ್ಬಂಗ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಹೇಳ್ಬಿಡ್ತಾರೆ 3/4 ಗಂಟೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದು. ಅದು ಏನ್ ಅದು ನೀವೆಲ್ಲ ಬಂದ್ರೆ ಹೆಂಗೋ ನನ್ಗೊಂಚೂರು ಒತ್ತಡ ಕಡಿಮೆ ಆಗುತ್ತೆ. ಇಲ್ಲ ನನ್ನ ಒಬ್ಬ ಏನಂತ ಮಾತಾಡಿ ಗೊತ್ತಿರೋಷ್ಟು ಕತೆ ಎಲ್ಲ ಹೊಡಿತೀವಿ. ಎಲ್ಲ ಗ್ರೂಪ್ ಫೋಟೋ ತಗೊಂಬೇಡ ಎಲ್ಲರೂ ಒಟ್ಟಿಗೆ. ಲೇಟ್ ಮಾಡಿ. ಮತ್ತೆ ಎಲ್ಲ ನಮ್ಮ ಟೀಚಿಂಗ್ ಟೀಮು, ಸೌಮ್ಯ ಮೇಡಮು, ಆನಂದ್ ಸರ್, ದೇವರಾಜ್ ಸರ್, ಪ್ರೀತಿ ಮೇಡಮು, ಸೊ ಎಲ್ಲ ಸರ್ ರೋಲ್ ಮಾಡಿ ಆಫ್ ಮಾಡ್ಬಿಡೋದಾ ವಿಡಿಯೋ?